ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಸೊ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ? ಸಂಕ್ರಾಂತಿ ಹಬ್ಬದ ವಾತಾವರಣ. ಈ ಸೆಟ್ಟಲ್ಲಂತೂ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಜಾಯ್ನ್ ಆಗೋಣ, ಇವ್ರ ಜೊತೆಗೆ ಹಬ್ಬ ಆಚರಣೆ ಮಾಡೋಣ ಅಂತ ಬಂದೆ. ಯಾರು ಏನು ಎತ್ತ ಎಲ್ಲವನ್ನು ಕೂಡ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈಗ ಇಲ್ಲಿಗೆ ಒಬ್ರು ಗೆಸ್ಟ್ ಆಗಿ ಬಂದಿದ್ದಾರೆ. ರಾಧ್ಯ ಅವರು, ವೆರಿ ಬ್ಯೂಟಿಫುಲ್. ರೀಸೆಂಟ್ ಆಗಿ ಒಂದು ಸಿನಿಮಾದ ಮುಖಾಂತರ ಸಾಕಷ್ಟು ಸದ್ದು ಸುದ್ದಿ ಮಾಡಿದ್ರು ಕೂಡ. ಹಾಯ್ ರಾಧ್ಯ. ಹಲೋ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನಿಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ಸಂಕ್ರಾಂತಿ ಹಬ್ಬ ಎಷ್ಟು ವಿಶೇಷ ರಾಧ್ಯಾಗೆ? ಬಿಕಾಸ್ ಒಂದು ಸಿನಿಮಾಗೆ ಗೆಸ್ಟ್ ಆಗಿ ಬಂದಿದ್ದಾರೆ, ಸಿನಿಮಾ ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ, ಆಂಕರಿಂಗ್ ಕೂಡ ಮಾಡ್ತಾರೆ. ಎಸ್, ನಾನು ನೋಡಿದೆ. ಓಕೆ, ತುಂಬ ಖುಷಿ ಆಗುತ್ತೆ. ಸಂಕ್ರಾಂತಿ ಹಬ್ಬ ತುಂಬ ಸ್ಪೆಷಲ್ ಆಗಿ ಆಗ್ತಿದೆ. ಬಿಕಾಸ್ ಐ ಥಿಂಕ್ ಭುವನಂ ಗಗನಂ ಟೀಮ್ ಜೊತೆ ಆಗ್ತಿರೋದು ತುಂಬ ಖುಷಿ ಇದೆ. ಆ್ಯಂಡ್ ಆಲ್ಸೋ ಅವ್ರ ಜೊತೆ ಮಂಡ್ಯ ವಿಸಿಟ್ ಮಾಡಿದ್ವಿ ಸಂಕ್ರಾಂತಿ ಹಬ್ಬನ ಆಚರಿಸಕ್ಕೆ, ಮಾರೇಗೌಡನ ಹಳ್ಳಿಗೆ. ಸೊ ತುಂಬಾ ಚೆನ್ನಾಗಿ ವಿಭಿನ್ನವಾಗಿ ಸಂಕ್ರಾಂತಿ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ಸ್ಪೆಷಲ್ ಗೆಸ್ಟ್ ಆಗಿ ಕರ್ತಿರೋದು ಐ ಥಿಂಕ್ ಅವರು ನನಗೆ ಕೊಡ್ತಿರೋ ಒಂದು ಗೌರವ. ಆ್ಯಂಡ್ ನಾನು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ದೆಮ್. ಓಕೆ, ಇನ್ನು ಸಂಕ್ರಾಂತಿ ಅಂತ ಅಂದ ತಕ್ಷಣ ನಮಗೆಲ್ಲ ಹಳ್ಳಿ ನೆನಪಾಗುತ್ತೆ. ಹೋರಿನ ಓಡಿಸುವಂಥದ್ದು ಕೆಸರುಗದ್ದೆಯಲ್ಲಿ, ಆಮೇಲೆ ಈಗ ಕೆಲವ್ರು ಮಾಡ್ತಾರೆ ಪಟಾಕಿ ಕಟ್ಟಿ. ಸೊ ಈ ಥರ ಏನಾದರೂ ಚಿಕ್ಕಂದಿದ್ದಾಗ ರಾಧ್ಯ ಅವರಿಗೆ ಮೆಮೊರೀಸ್ ಇದೆಯಾ ಅಂತ ಹೇಳ್ಬಿಟ್ಟು ಹಳ್ಳಿಲಿ ಹೋಗಿ ಆಚರಣೆ ಮಾಡಿರುವಂಥದ್ದು? ಅಂದರೆ ನಮ್ಮ ಕಡೆ ನಾನು ಮೈಸೂರವಳು. ಸೊ ಮೈಸೂರಲ್ಲೆಲ್ಲ ಸ್ವಲ್ಪ ಈ ಏನದು ಹಸುಗಳಿಗೆಲ್ಲ ಬಣ್ಣ ಹಾಕಿ ಆ್ಯಂಡ್ ದೆನ್ ತುಂಬ ವಿಭಿನ್ನವಾಗಿ ಮಾಡ್ತಾರೆ ಅಲ್ಲೂ ಕೂಡ. ಬಟ್ ಕಿಚಾಯಿಸೋದು ಮಾಡ್ತಾರೆ, ಬಟ್ ನಾನು ನೋಡಿರ್ಲಿಲ್ಲ. ಮನೆಯಿಂದ ಆಚೆ ಎಲ್ಲ ಹೋಗಿ ನಾವು ಇದೆಲ್ಲ ಏನದು ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಬಂದ್ಮೇಲೆ ಅದನ್ನ ನಡೆಸ್ತಾ ಇದ್ರು. ಸೊ ನನಗೆ ತುಂಬಾ ಮೆಮೊರಿ, ಅಂದ್ರೆ ಹಬ್ಬ ಅಂದ್ರೇನೆ ತುಂಬಾ ಖುಷಿ. ಆವಾಗಿನ ಟೈಮಲ್ಲಿ ನಾವು ಒಂದು ಫ್ಯಾಮಿಲಿ ಜೊತೆ ಹೆಂಗ್ ಆಚರಿಸ್ತಿದ್ವಿ, ಈಗ ಅದೆಲ್ಲ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಒಂದಷ್ಟು ಏನಾದ್ರು ಒಂದು ಸಂಪ್ರದಾಯ ತರ ಮಾಡ್ತೀವಿ. ಬಟ್ ಮುಂಚೆ ಎಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು. ಏನೆಲ್ಲ ಸ್ವೀಟ್ಸ್ ಪ್ರಿಪೇರ್ ಮಾಡ್ತಾರೆ? ರಾಧ್ಯ ಅವ್ರಿಗೆ ಅಡುಗೆ ಮಾಡ್ಲಿಕ್ಕೆ ಬರುತ್ತಾ? ಮಾಡ್ತೀನಿ, ಯೂಟ್ಯೂಬ್ ಅಡುಗೆ ಮಾಡ್ತೀನಿ. ಅಬ್ಬಾ, ತಿನ್ನೋರ್ಗೆ ಧೈರ್ಯ ಇರಬೇಕು. ಇಲ್ಲ ಇಲ್ಲ, ಆದ್ರೆ ಚೆನ್ನಾಗಿ ಮಾಡ್ತೀನಿ. ಮಾಡಲ್ಲ, ಬಟ್ ಮಾಡಿದ್ರೆ ಚೆನ್ನಾಗಿ ಮಾಡ್ತೀನಿ. ನೀವ್ ಹೇಳ್ಬಾರ್ದು, ಅದನ್ನ ತಿನ್ಬಿಟ್ಟು ಟೇಸ್ಟ್ ಮಾಡಿ ನಾವು ಅವ್ರಿಗೆ. ಸೊ ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಹಬ್ಬಕ್ಕೆ ನಾನೇ ಮಾಡ್ತೀನಿ ಪ್ರಿಪೇರು. ಓಕೆ, ಸೊ ಅವಾಗ ನೀವು ತಿನ್ಬಿಟ್ಟು ಹೇಳಿ. ಡನ್ ಆಯ್ತು. ರಾಧ್ಯ ಅವರು ರೀಸೆಂಟ್ ಆಗಿ ರಾನಿ ಸಿನಿಮಾದ ಮುಖಾಂತರ ಒಂದಷ್ಟು ಸದ್ದು ಸುದ್ದಿ ಮಾಡಿದ್ರಿ. ಇಬ್ರು ಬ್ಯೂಟಿಫುಲ್ ಬಟರ್ಫ್ಲೈಸ್ ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿ ಒಂದಷ್ಟು ಫ್ಯಾನ್ ಬೇಸೇ ಇದೆ ರಾಧ್ಯ ಅವ್ರಿಗೆ. ಸೊ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನೆಲ್ಲ ಇದೆ ಸಿನಿಮಾದ ಬಗ್ಗೆ ಆಗಿರ್ಬೋದು? ಎಸ್, ನೀವು ಹೇಳ್ದಂಗೆ ರಾನಿ ಸಿನಿಮಾ ನನಗೆ ಚೆನ್ನಾಗಾಯಿತು. ಅದು ತುಂಬ ಖುಷಿ ಇದೆ. ಬಿಕಾಸ್ ಎಲ್ಲರೂ ನಾವು ಎಲ್ಲರೂ ಕಷ್ಟಪಡ್ತಿರೋದೇ ಜನಗಳಿಗೆ ರೀಚ್ ಆಗಬೇಕು ಆ್ಯಂಡ್ ಜನ ಸಿನಿಮಾಗಳನ್ನ ನೋಡಬೇಕು, ಹೊಸಬ್ರು ಸಿನಿಮಾನ ಸ್ವೀಕರಿಸ್ಬೇಕು ಅಂತ. ಆ್ಯಂಡ್ ಈ ಪಾಯಿಂಟಲ್ಲಿ ನೋಡಿದಾಗ ಓಕೆ, ಒಂದಷ್ಟು ಜನ ಬಂದು ಅದನ್ನು ಸ್ವೀಕರಿಸಿ ಆ್ಯಂಡ್ ಅವ್ರು ಕೊಡ್ತಿರೋ ಪ್ರೀತಿ ತುಂಬಾ ಅಂದರೆ ತುಂಬ ನಾನು ಹೇಳೋಕ್ಕೆ ಅಸಾಧ್ಯ ಅದು. ಆ್ಯಂಡ್ ನೋಡಿರೋರಲ್ಲಿ ಅಷ್ಟು ಪ್ರೀತಿ ಸಿಗ್ತಿದೆ ಅಂದರೆ ಅದಕ್ಕೆ ಇನ್ನೂ ನಾನು ಹೆಚ್ಚು ಪರಿಶ್ರಮ ಪಟ್ಟು ಇನ್ನೇನು ಮಾಡಬೇಕು ಅನ್ನೋ ಒಂದು ಪ್ರಿಪ್ರೇಷನಲ್ಲಿದ್ದೀನಿ. ಆ್ಯಂಡ್ ಫ್ಯಾನ್ ಬೇಸ್ ಅದೆಲ್ಲ ಅಂದರೆ ಖಂಡಿತವಾಗಿಯೂ. ಬಿಕಾಸ್ ಈಗ ಸೋಷಿಯಲ್ ಮೀಡಿಯಾ ಏನಂತ ಹೇಳಿದ್ರೆ ಅದರಲ್ಲಿ ನಮಗೆ ಹೀರೋಯಿನ್ಸ್ ನಾವು ಬಿಗ್ ಸ್ಕ್ರೀನಲ್ಲಿ ನೋಡೋದು ಒಂದು ಕಡೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ನಮಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ರೈಟ್? ನಾನು ಆ ಬೇಸಿಸ್ ಮೇಲೆ. ಹೌದು, ಅಂದರೆ ಏನು ಗೊತ್ತಾ, ನಿಜ ಹೇಳಬೇಕಂದ್ರೆ ನಮಗೋಸ್ಕರ ಯಾರು ಸಿನಿಮಾ ಬಂದು ನೋಡ್ತಾರೆ ಅವ್ರು ಮಾತ್ರ ಅಭಿಮಾನಿಗಳು. ಓ ಮೈ ಗಾಡ್. ಐ ಮೀನ್ ಕಮೆಂಟ್ಸ್ ಹಾಕ್ತಾರೆ ಅಥವಾ ತುಂಬ ಪ್ರೀತಿ ಮಾಡ್ಬೋದು ಅಥವಾ ಸ್ಟೇಟಸ್ ಹಾಕ್ಬೋದು, ಅದೆಲ್ಲ ಓಕೆ. ಬಟ್ ನಮ್ಮ ಸಿನಿಮಾಗೆ ಅಥವಾ ನಮ್ಮ ಗ್ರೋತ್ಗೆ ಏನು ಸಪೋರ್ಟ್ ಸಿಗುತ್ತಲ್ಲ, ಅದು ತುಂಬ ಮುಖ್ಯ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ತುಂಬ ಜನ ಸಪೋರ್ಟ್ ಆಗಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ಒಂದಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ರಾಧ್ಯ ನೆಕ್ಸ್ಟ್ ಅನೌನ್ಸ್ಮೆಂಟ್ ಯಾವಾಗ ಆಗುತ್ತೆ ಅಂತ. ಆ್ಯಂಡ್ ತುಂಬ ಭರವಸೆ ಇಟ್ಟಿದ್ದಾರೆ. ಆ ಭರವಸೆ ನಾನು ಉಳಿಸ್ಕೊಳ್ಳೋದೇ ನನಗೆ ಒಂದು ಇಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್. ಹಾಗಾಗಿ ನಾನು ತುಂಬ ಒಳ್ಳೆ ಅನೌನ್ಸ್ಮೆಂಟ್ ಮೂಲಕ ನಾನು ಬರಬೇಕು ಅನ್ನೋ ಒಂದು ಇದರಲ್ಲಿದ್ದೇನೆ. ಓಕೆ, ಇನ್ನು ರಾಧ್ಯ ತುಂಬ ಗ್ಲಾಮರಸ್ ಆಗಿ ಈಗ ಹೀರೋಯಿನ್ಸ್ ಏನಂತಂದರೆ ಅದೇ ರೀತಿಯಾದಂತಹ ಪಾತ್ರ, ಅಂದರೆ ಹೀರೋಯಿನ್ ಸೆಂಟ್ರಿಕ್ ಮೂವೀಸ್ ಮಾಡಬೇಕು, ಇದೇ ಥರದ ಪಾತ್ರ ಮಾಡಬೇಕು ಅಂತ ಆಸೆಗಳಿರುತ್ತೆ. ಸೊ ರಾಧ್ಯ ಅವರು ಈ ರೀತಿಯಾದಂಥ ಪಾತ್ರ ನಾನು ಮಾಡಲೇಬೇಕು ಅಂತ ಯಾವ ಆಸೆ ಇದೆ? ನನಗೆ ಜನಗಳ ಮನಸ್ಸಲ್ಲಿ ಉಳಿಯುವಂಥ ಪಾತ್ರ ಮಾಡಬೇಕು ಅಂತ ಆಸೆ. ಬಿಕಾಸ್ ನಾವು ಏನೇ ಮಾಡಿದ್ರೂ
ಎಂಡ್ ಆಫ್ ದ ಡೇ ನಾನು ತಿರುಗಿ ನೋಡಿದಾಗ್ಲೂ ನನಗೆ ನನ್ನ ಪಾತ್ರ ಮಾತಾಡಬೇಕು. ಅಷ್ಟು ಸ್ಟ್ರಾಂಗ್ ಆಗಿರೋ ಒಂದು ಪಾತ್ರ ಸಿಕ್ಕಿದಾಗ ಐ ಥಿಂಕ್ ನಮಗೆ ಆರ್ಟಿಸ್ಟಾಗಿ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಅಂಥ ಪಾತ್ರಗಳಿಗೋಸ್ಕರ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆ. ಮೋರ್ ದೆನ್ ಗ್ಲಾಮರಸ್, ಗ್ಲಾಮರ್ ಇಸ್ ಇಂಪಾರ್ಟೆಂಟ್, ಬಟ್ ಅಪಾರ್ಟ್ ಫ್ರಮ್ ದಟ್ ಆಲ್ಸೋ ನಾವು ಜನಗಳ ಮನಸ್ಸಲ್ಲಿ ಉಳಿಯೋಕ್ಕೆ ಯಾವ ಪಾತ್ರ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ದಟ್ ಈಸ್ ಮೈ ಮೇನ್ ಇಂಟೆನ್ಷನ್. ಇನ್ಸ್ಪಿರೇಷನ್ ಥರ ಆಗೋ ಪಾತ್ರಗಳಂದರೆ ನಂಗೆ ಆಪ್ತ ಮಿತ್ರ, ಅದು ಸೌಂದರ್ಯ ಮ್ಯಾಮ್ ಕ್ಯಾರೆಕ್ಟರು, ಅದು ನನಗೆ ತುಂಬಾ ಇಷ್ಟ. ಆ ಥರ ಒಂದು ಪಾತ್ರ ಮಾಡಬೇಕು ಆ್ಯಂಡ್ ಆ ಪಾತ್ರ ಮಾಡೋಕ್ಕೆ ಇನ್ನೂ ಸಾಕಷ್ಟು ನಾವು ಕಲಿತಾ ಹೋಗಬೇಕು. ಸೊ ಆ ಕಲಿಕೆಯಲ್ಲಿ ಯಾವುದೆಲ್ಲ ಒಳ್ಳೆ ಪಾತ್ರಗಳು ಬರುತ್ತೆ ಅದೆಲ್ಲ ಮಾಡಬೇಕು. ಈಗ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಒಂದು ವರ್ಷ ನ್ಯೂ ಇಯರ್ ಆಗಿದ್ರು ಕೂಡ ಅದೇ ಮಂತಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಅದರಲ್ಲೂ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ಒಂದು ಟೈಮ್ ಟೇಬಲ್ಲೇ ಇರುತ್ತೆ, ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ರಾಧ್ಯ ಅವರ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಏನೆಲ್ಲ ಇದೆ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನ್ಯೂ ಇಯರ್ ರೆಸೊಲ್ಯೂಷನ್ ಯಾವಾಗಲೂ ಪ್ಲ್ಯಾನ್ ಮಾಡಿ ಎಲ್ಲ ಫ್ಲಾಪ್ ಆಗಿದೆ. ಸೊ ಈ ಸಲ ನಾನೇನೋ ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಬಿಕಾಸ್ ಅಂದರೆ ಫ್ರಮ್ ನೌ ನ್ಯೂ ಇಯರಿಂದ ನಾನು ಸ್ವಲ್ಪ ಭಗವದ್ಗೀತಾ ಓದೋಕ್ಕೆ ಶುರು ಮಾಡಿದ್ದೀನಿ. ಸೊ ಅದರಲ್ಲಿ ಒಂದಷ್ಟು ವಿಷಯಗಳು ತಿಳ್ಕೊಂಡಾಗ ನಂಗೆ ಅನಿಸುತ್ತೆ, ನಾವೇನೇ ಪ್ಲ್ಯಾನ್ ಮಾಡಿದ್ರು ಏನೇ ಇದ್ರೂ ಮೇಲ್ಗಡೆ ಒಬ್ಬರು ಪ್ಲ್ಯಾನ್ ಮಾಡೋರಿದ್ದಾರೆ. ಸೊ ಅವ್ರ ಪ್ಲ್ಯಾನ್ ಮುಖಾಂತರ ನಾವು ಹೋದಾಗ ಐ ಥಿಂಕ್ ನಮ್ಮ ಶ್ರಮ ನಾವು ಪಡಬೇಕು, ಬಟ್ ಎಂಡ್ ಆಫ್ ದ ಡೇ ದೇವರು ಅದಕ್ಕೆ ಏನು ಫಲ ಕೊಟ್ಟೆ ಕೊಡ್ತಾರೆ ಅನ್ಸುತ್ತೆ. ರಾಧ್ಯ ಅವರು ತುಂಬ ಪುಸ್ತಕ ಓದೋ ಅಭ್ಯಾಸ ಇದೆಯಾ ಅಂತ ಹೇಳ್ಬಿಟ್ಟು ಇವಾಗ ಇತ್ತೀಚೆಗೆ ಶುರು ಮಾಡಿ ಎಷ್ಟು ಚಂದ ಮಾತಾಡ್ತಾರೆ ನೋಡ್ರಿ. ಪ್ರತಿಯೊಂದಕ್ಕೂ ನಾನು ಏನೇ ಹೇಳಿದ್ರು ಅದಕ್ಕೊಂದಕ್ಕೆ ಈ ರೀತಿ ಇರಬೇಕು. ಸೂಪರ್. ಆ್ಯಂಡ್ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಹೆಣ್ಮಕ್ಳಿಗೆ ಅಂತಂದರೆ ಆ ಸ್ಯಾರಿ ಉಡೋದಾಗಿರ್ಬೋದು, ಬ್ಯಾಂಗಲ್ಸ್ ಹಾಕ್ಕೊಂಡು ಹೂ ಮುಡ್ಕೊಂಡು ಒಂದು ರೀತಿಯ ಖುಷಿಯಾಗಿ ಆ ಹಳೆ ನೆನಪುಗಳು ಇರುತ್ತೆ. ಈಗ ಈ ಒಂದು ಬಿಡುವಿನ ಅಂದರೆ ಬ್ಯುಸಿ ಸ್ಕೆಡ್ಯೂಲಲ್ಲಿ ಆ ರೀತಿಯಾಗಿ ಆಚರಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಶೂಟಿಂಗ್ ಬ್ಯುಸಿಲಿ ಇರ್ತೀರಾ, ಇನ್ನೇನೋ ಬ್ಯುಸಿಲಿ ಇರ್ತೀರಾ. ಸೊ ಆಗಿಗೂ ಈಗಿಗೂ ವ್ಯತ್ಯಾಸಗಳನ್ನು ಹೇಳೋದಾದರೆ ಏನೆಲ್ಲ ಮಿಸ್ ಮಾಡ್ಕೋತಾರೆ ರಾಧ್ಯ ಅವರು? ಮಿಸ್ ಅಂದರೆ ಆಬ್ವಿಯಸ್ಲಿ ಸ್ಯಾರಿ ಉಡೋದು, ಅದು ಅಲಂಕಾರ ಮಾಡ್ಕೊಳ್ಳೋದು, ಈ ಪ್ರೊಫೆಷನ್ ಬಂದಮೇಲೆ ಇಟ್ಸ್ ಆಲ್ವೇಸ್ ದೇರ್. ಸೊ ಅದು ಒಂದು ಅಂದರೆ ಹೆಣ್ಮಕ್ಳಿಗೆ ಅದೇ ಒಂದು ಖುಷಿ ಅಲ್ವಾ, ರೆಡಿ ಆಗೋದು, ಚೆನ್ನಾಗಿ ಕಾಣಿಸೋದು. ಸೊ ಅದೊಂದು ಖುಷಿ ಇದೆ. ಬಟ್ ಅಪಾರ್ಟ್ ಫ್ರಮ್ ದಟ್ ನಾವು ಏನು ಆಚರಿಸ್ತಿದ್ವಿ ಸಣ್ಣವರಿದ್ದಾಗ, ಅಥವಾ ಆ ಒಂದು ಸಂಪ್ರದಾಯಕ್ಕೆ ಏನು ಬೆಲೆ ಕೊಡ್ತಾಯಿದ್ವಿ, ಐ ಥಿಂಕ್ ಇವಾಗ ಎಲ್ಲೋ ಒಂಚೂರು ಅದು ಮಿಸ್ ಆಗ್ತಿದೆ. ಬಟ್ ಅದು ಮಿಸ್ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಓಕೆ, ಫೈನಲಿ ಸಂಕ್ರಾಂತಿ ಹಬ್ಬದ ದಿನ ಒಂದು ಮೆಸೇಜ್ ರಾಧ್ಯ ಅಭಿಮಾನಿಗಳಿಗೆ ಏನು ಕೊಡೋಕ್ಕೆ ಇಷ್ಟಪಡ್ತಾರೆ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಆ್ಯಂಡ್ ಒಳ್ಳೆ ಕೆಲಸಗಳನ್ನ ಮಾಡಿ. ಆ್ಯಂಡ್ ಅಂದರೆ ತಿಂದು ಮಾತ್ರ ಮಾಡೋದು ಬೇಡ, ಬಟ್ ಜನರಲಿ ನಮ್ಮ ಒಳ್ಳೆತನ ಮಾತಾಡಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಕಳೆದಿದ್ದಕ್ಕೆ ಧನ್ಯವಾದ. ಸೊ ನಾನು ಇಬ್ಬರು ಅದ್ಭುತವಾದ ಸ್ಪೆಷಲ್ ಗೆಸ್ಟ್ಗಳನ್ನ ಹುಡುಕೊಂಡು ಭುವನಂ ಗಗನಂ ಸಿನಿಮಾ ಸೆಟ್ಗೆ ಬಂದಿದ್ದೀನಿ. ಒಂದಷ್ಟು ಸಿನಿಮಾದ ಬಗ್ಗೆ ಮಾತು, ಹಾಗೆ ಹಬ್ಬದ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇಬ್ಬರೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪೃಥ್ವಿ ಅಂಬರ್ ಅವರು ಸಾಕಷ್ಟು ಫ್ಯಾನ್ ಬೇಸನ್ನು ಹೊಂದಿದ್ದಾರೆ ಸಿನಿಮಾದ ಮುಖಾಂತರ, ಅವರ ಅದ್ಭುತವಾದ ನಟನೆಯ ಮುಖಾಂತರ. ಅವ್ರನ್ನ ವೆಲ್ಕಮ್ ಮಾಡೋಣ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಓಕೆ, ಇನ್ನು ಪ್ರಮೋದ್ ಅವರು ಲಕುಮಿ ಧಾರಾವಾಹಿ ಮುಖಾಂತರ ಸಾಕಷ್ಟು ಹೆಣ್ಮಕ್ಳ ಹಾರ್ಟಿಗೆ ಚಿಟ್ಟೆ ಬಿಟ್ಟಿದ್ರು. ಅವರ ಹಂಬಲ್ನೆಸ್ ಆಗಿರ್ಬೋದು, ಅವರ ಮಾತು ಎಲ್ಲವೂ ಕೂಡ. ಸೊ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಕೂಡ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಫೈನ್, ಸೂಪರ್ ಆಗಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಇಬ್ಬರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಮುಖದಲ್ಲೂ ನನಗೆ ಟೈರ್ಡ್ನೆಸ್ ಕಾಣಿಸ್ತಾ ಇದೆ. ಬಿಕಾಸ್ ಬೆಳಗ್ಗೆಯಿಂದನೂ ಕೂಡ ಸಿಕ್ಕಾಪಟ್ಟೆ ಹಬ್ಬ ಆಚರಣೆಯಲ್ಲಿ ಬ್ಯುಸಿ ಆಗಿದ್ರು. ಆದರೂ ಕೂಡ ನಾನು ಇವ್ರ ಜೊತೆಗೆ ಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲ, ಇದೊಂಥರ ಹ್ಯಾಪಿ ಟಯರ್ಡ್ನೆಸ್. ಬಿಕಾಸ್ ಮಾಡ್ತಿರೋ ಕೆಲಸ ತುಂಬ ಖುಷಿ ಕೊಟ್ಟಿದೆ, ಮಾಡಿರೋ ಕೆಲಸ ಸಿನಿಮಾ ಮಾಡಿರೋದು ತುಂಬ ಖುಷಿ ಕೊಟ್ಟಿದೆ. ಸಿನಿಮಾ ನೋಡಿದ್ಮೇಲೆ ತುಂಬ ಖುಷಿ ಆಗ್ಬಿಟ್ಟಿದ್ದೀವಿ, ಅದನ್ನು ಪ್ರಮೋಟ್ ಮಾಡ್ತಿದ್ದೀವಲ್ಲ. ಸೊ ಹಾಗಾಗಿ ಇವಾಗ ಡಬಲ್ ಖುಷಿ, ಡಬಲ್ ಹ್ಯಾಪಿನೆಸ್ಸು. ಹಾಗಾಗಿ ಟಯರ್ಡ್ನೆಸ್ ಓಕೆ ತಡೆಯುತ್ತೆ. ಓಕೆ, ಇನ್ನು ಪೃಥ್ವಿ ಅಂಬರ್ ಅವರ ಸಿನಿಮಾ ಯಾವಾಗ ಬರುತ್ತೆ, ಏನು ಮಾಡ್ತಾ ಇದ್ದಾರೆ? ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೇ ಆಗಿರ್ಬೋದು ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ ಫ್ಯಾನ್ಸು. ಸೊ ಇವಾಗ ಒಂದು ಬಿಗ್ ಸಿನಿಮಾದ ಮುಖಾಂತರ ತೆರೆ ಮೇಲೆ ಬರ್ತಾ ಇದ್ದೀರಾ. ಸಂಕ್ರಾಂತಿ ಹಬ್ಬಕ್ಕೆ ಅದ್ರ ಬಗ್ಗೆ ಮಾಹಿತಿ ಕೂಡ ಹಂಚ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ. ನಿಮ್ಮದೇ ಮೈಕ್, ನಿಮ್ಮದೇ ಹಬ್ಬ. ಇಲ್ಲ, ಭುವನಂ ಗಗನಂ ಫೆಬ್ರವರಿ 14 ಗ್ರ್ಯಾಂಡ್ ರಿಲೀಸು ಕರ್ನಾಟಕದಾದಂಥ ಎಲ್ಲ ಚಿತ್ರಮಂದಿರಗಳಲ್ಲಿ. ಅದಕ್ಕಿಂತ ಮೊದಲು ನಾವು ದುಬೈಯಲ್ಲಿ ಪ್ರೀಮಿಯರ್ ಶೋ ಮಾಡ್ತೀವಿ, ಮಂಗಳೂರಲ್ಲೂ ಒಂದು ಪ್ರೀಮಿಯರ್ ಶೋ ಮಾಡ್ತೀವಿ, ಇಲ್ಲೂ ಬೆಂಗಳೂರಲ್ಲೊಂದು ಪ್ರೀಮಿಯರ್ ಶೋ ಇರುತ್ತೆ. ಪ್ರಮೋಷನನ್ನು ಸಂಕ್ರಾಂತಿ ಹಬ್ಬದ ಮೂಲಕ ಪ್ರಾರಂಭಿಸಿರೋದು ನಮಗೆ ಭಾಳ ಖುಷಿ ಇದೆ. ಒಂದು ರೀತಿ ಪಾಸಿಟಿವ್ ವೈಬ್. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಮೋದ್ ಕನ್ನಡದ ಅತ್ಯದ್ಭುತ ಪ್ರತಿಭೆ. ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರೋದು ಭಾಳ ಖುಷಿ ಇದೆ. ಸಿನಿಮಾ ಎಲ್ಲ ರೀತಿಲಿ ಓವರಾಲ್
ಒಂದು ರೀತಿ ಕ್ಲಾಸ್ ಸಿನಿಮಾನೂ ಹೌದು, ಒಂದು ರೀತಿ ಮಾಸ್ ಸಿನಿಮಾನೂ ಹೌದು, ಕಾಮಿಡಿನೂ ಇದೆ, ನಿಮ್ಮನ್ನು ಅಳಿಸುತ್ತೆ. ಸೊ ಎಲ್ಲ ಓವರಾಲ್ ಒಂದು ಆಲ್ರೌಂಡರ್ ಸಿನಿಮಾ ಇದು. ನಿರ್ದೇಶಕರು ತುಂಬ ಚೆನ್ನಾಗಿ ಆ ರೀತಿ ಬರೆದಿದ್ದಾರೆ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಿನಿಮಾಗಳು ಇಷ್ಟ ಅಲ್ವಾ, ಇದರಲ್ಲಿ ಎಲ್ಲ ರೀತಿಯ ವಿಷಯಗಳು ಇದೆ. ಅದಕ್ಕೆ ಹೆಸರು ಭುವನಂ ಗಗನಂ. ಅಂದರೆ ಎಲ್ಲನೂ ಭೂಮಿ ಮತ್ತು ಆಕಾಶದಲ್ಲಿರುವಂಥ ಎಲ್ಲ ವಿಷಯಗಳು ಇಲ್ಲಿದೆ ಅಂತ. ಟ್ರಾವೆಲಿಂಗ್ ಕೂಡ ಇದೆ ಆ್ಯಂಡ್ ಒಳ್ಳೆ ಸಾಂಗ್ಸು, ಮ್ಯೂಸಿಕಲ್ ಸಿನಿಮಾ. ಸೊ ಹಾಗಾಗಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುವಂಥ ಎಲಿಮೆಂಟ್ ಇರುವಂತಹ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಖುಷಿ ಇದೆ. ಆ್ಯಂಡ್ ಪ್ರಮೋದ್ ಅವರು ಆಲ್ರೆಡಿ ಸಿನಿಮಾ ನೋಡಿರೋದ್ರಿಂದ ಅವರು ಭಾಳ ಇನ್ನೂ ಖುಷಿಲಿದ್ದಾರೆ. ನಾನು ಇನ್ನು ನೋಡಬೇಕು. ನನಗೆ ಬೇರೆ ಕಡೆಯಿಂದೆಲ್ಲ ಫೋನ್ಸ್ ಎಲ್ಲ ಬಂದಿದೆ, ಈ ರೀತಿ ಇದೆ, ಆ ರೀತಿ ಇದೆ ಸಿನಿಮಾಗಳು ಸಿನಿಮಾ ಅನ್ನೋದು. ಸೊ ಹಾಗಾಗಿ ಭಾಳ ಖುಷಿ ಇದೆ, ಎಕ್ಸೈಟೆಡ್, ಕ್ಯೂರಿಯಸ್ ಆ್ಯಂಡ್ ನರ್ವಸ್ ಎಲ್ಲನೂ. ಪೃಥ್ವಿ ಅಂಬರವ್ರ ಸಿನಿಮಾ ನೋಡಿಲ್ಲ. ನಾನು ನೋಡಿಲ್ಲ ಇನ್ನು ಕರೆಕ್ಟಾಗಿ. ಅಂದರೆ ಡಬ್ಬಿಂಗ್ ಮಾಡುವಾಗ ಒಂದು ಬಿಟ್ಸ್ ಆ್ಯಂಡ್ ಪೀಸಸ್ ಅಲ್ಲಿ ನೋಡಿದ್ದೀನಿ. ಫುಲ್ ಫ್ಲೆಜ್ ಆಗಿ ಪ್ರಮೋದ್ ಅವ್ರು ನೋಡಿದ್ದಾರೆ. ಇನ್ನೂ ಸಾಕಾಗ್ತಿಲ್ಲ ನನಗೆ, ಇನ್ನೊಂದ್ಸಲ ನೋಡೋಣ ಅಂತ. ಅಷ್ಟು ಚೆನ್ನಾಗಿದೆ ನಮ್ಮ ಸಿನಿಮಾ. ನಾವು ಏನು ಅಂದ್ಕೊಂಡು ಶುರು ಮಾಡಿದ್ವೋ, ಏನು ಅಂದ್ಕೊಂಡು ಈ ಸಿನಿಮಾ ಯಾವ ಥರ ಜನಕ್ಕೆ ಮುಟ್ಟಬೇಕು ಅಂತ ಅಂದ್ಕೊಂಡ್ವೋ ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು. ಅದು ಯಾವಾಗಲೂ ರೇರ್ ಹಂಗೆ ಆಗೋದು. ನಾವು ಅನ್ಕೋತೀವಿ, ಎಲ್ಲರೂ ಪ್ಲ್ಯಾನ್ ಮಾಡ್ತೀವಿ, ಅದಾಗೋದು ಸ್ವಲ್ಪ ಯಾವಾಗ ಆಗುತ್ತೆ, ಯಾವಾಗಲೂ ಒಂದ್ಸಲ ಆಗುತ್ತೆ. ಇಲ್ಲ ಅನ್ಸುತ್ತೆ ಒಂದೊಂದ್ಸತಿ. ನಂಗೆ ಅನ್ಸುತ್ತೆ ಮೋಸ್ಟ್ಲಿ ನಾವು ಮಾಡೋ ಪ್ಲ್ಯಾನು, ಭಗವಂತ ಮಾಡೋ ಪ್ಲ್ಯಾನು ಒಂದೇ ಇದ್ದರೆ ಮಾತ್ರ ಅದು ವರ್ಕೌಟ್ ಆಗುತ್ತೆ ಅಂತ. ಇದು ಈ ಸಿನಿಮಾದಲ್ಲಿ ಹಂಗೆ ಕಾಣಿಸ್ತಿದೆ ನನಗೆ. ಈ ಸಿನಿಮಾದಲ್ಲಿ ನಾವು ಅಂದ್ಕೊಂಡಿದ್ದೇ ಆಲ್ರೆಡಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ. ಸೊ ಅದನ್ನು ಜನಕ್ಕೆ ಕೂಡ ಅದೇ ತಲುಪುತ್ತೆ. ಜನಗಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಜೊತೆಗೆ ಒಂದಷ್ಟು ಭಾರವಾದ ಎಮೋಷನ್ಸ್ ಇದೆ ಸಿನಿಮಾದಲ್ಲಿ. ಆಮೇಲೆ ಅದನ್ನು ಹೇಳೋ ರೀತಿ ಇದೆಯಲ್ಲ, ಅದು ಹೊಸದು. ಲವ್ ಸ್ಟೋರಿ ಆದಮೇಲೆ ತುಂಬ ಜನ ನೋಡಿರ್ತಾರೆ, ಬಟ್ ಈ ಸಿನಿಮಾದ ಲವ್ ಸ್ಟೋರಿ, 2 ಸ್ಟೋರಿಗಳಿದೆಯಲ್ಲ, ಅದು ತುಂಬ ವಿಭಿನ್ನವಾಗಿದೆ. ಮತ್ತು ಅದನ್ನು ಹೇಳಿರೋ ರೀತಿ, ತಾಯಿ ಸೆಂಟಿಮೆಂಟ್ನ ತೋರಿಸಿರೋ ರೀತಿ, ಮತ್ತು ಅಪ್ಪ ಮಗನ ಸಂಬಂಧ ತೋರಿಸಿರೋ ರೀತಿ, ಮತ್ತು ಹುಡುಗಿಯ ಸಂಬಂಧ ತೋರಿಸಿರೋ ರೀತಿ ಎಲ್ಲವೂ ವಿಭಿನ್ನ ಸೀನ್ಗಳ ಮೂಲಕ ಟ್ರೈ ಮಾಡಿರೋದು, ಅದ್ಭುತವಾದ ಕ್ಲೈಮ್ಯಾಕ್ಸ್ ಕೊಟ್ಟಿರೋದು. ಅದು ಮನಸ್ಸಿಗೆ ಖುಷಿ ಕೊಡ್ತಿದೆ ನೋಡುವಾಗ. ಓಕೆ, ಇನ್ನು ಪೃಥ್ವಿ ಅಂಬರ್ ಅವ್ರ ಅಂದ ತಕ್ಷಣ ನಮಗೆ ನೆನಪಾಗೋದೇ ದಿಯಾ. ಓಕೆನಾ? ಸೊ ಆ ದಿಯಾಗೂ ಇಲ್ಲಿಗೂ, ಬಿಕಾಸ್ ಅದು ಒಂದು ರೀತಿಯಾಗಿ ಲವ್ ಸ್ಟೋರಿ ಸುತ್ತ ಹೆಣೆದಿರುವಂತಹ ಕಥೆನೇ. ಸೊ ಇಲ್ಲೂ ಕೂಡ ನಾನು ನೋಡಿದಾಗ 2 ಪೇರ್ಸ್ ಕಾಣಿಸುತ್ತೆ. ಸೊ ಇಲ್ಲಿಗೂ ಅಲ್ಲಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ, ಏನು ವಿಭಿನ್ನತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ? ಕಂಪ್ಲೀಟ್ಲಿ ಡಿಫ್ರೆಂಟ್, ಆಲ್ಟುಗೆದರ್ ಡಿಫ್ರೆಂಟ್ ಸಿನಿಮಾ ಅದು. ದಿಯಾ ಒಂದು ರೀತಿ ಸಿನಿಮಾ ಆದರೆ ಭುವನಂ ಗಗನಂ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಿಮಾ. ಬಟ್ ಸಾಮ್ಯತೆ ಅಂದರೆ ಫೀಲ್ ಗುಡ್. ಅಂದರೆ ಎರಡೂ ನಿಮಗೊಂದು ಒಳ್ಳೆ ಫೀಲ್ ಗುಡ್ ಫ್ಯಾಕ್ಟರ್ ಕೊಡುತ್ತೆ. ಅದ್ರ ಜೊತೆ ಅದೇನು ಇಮೋಷನಲ್ ರೋಲರ್ ಕೋಸ್ಟರ್ ಇತ್ತೋ ಅದೇ ಇಮೋಷನಲ್ ರೋಲರ್ ಕೋಸ್ಟರ್ ಭುವನಂ ಗಗನಮಲ್ಲೂ ಇದೆ. ಕ್ಲೈಮ್ಯಾಕ್ಸಲ್ಲಿ ಹೇಗೆ ಎಲ್ಲರೂ ಸ್ವಲ್ಪ ಇಮೋಷ್ನಲ್ ಆದರೂ, ಹೌದು, ಆ ಥರ ಅಲ್ಲದೆ ಇದ್ರೂ ಬೇರೆ ರೀತಿಯ ಒಂದು ಇಮೋಷ್ನಲ್ ಒಂದು ಮನ್ಸು ಭಾರ ಆಗೋದೆಲ್ಲ ಇದೆಯಲ್ಲ, ಹ್ಯಾಂಗ್ ಓವರ್. ಈಗ ಯೂಶ್ವಲಿ ದಿಯಾ ಆದಮೇಲೆ ಎಲ್ಲರೂ ಹಂಗೆ ಹೇಳ್ತಿದ್ದೆ, ನನಗೆ 1 ವಾರ ಆಯ್ತು, 2 ವಾರ ಆಯ್ತು, ಇನ್ನು ಅದರಲ್ಲೇ ಇದ್ದೀನಿ, ಅದೇ ತಲೆಯಲ್ಲಿ ಓಡ್ತಾ ಇದೆ ಅಂತ. ಖಂಡಿತವಾಗ್ಲೂ ಈ ಸಿನಿಮಾದ ಎಲ್ಲ ಪಾತ್ರಗಳು ಅದೇ ರೀತಿ ಕಾಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಆಲ್ರೆಡಿ ಒಂದಷ್ಟು ಜನ ನೋಡಿರೋರೆಲ್ಲ ಅವರು ಕೊಟ್ಟಿರುವಂಥ ಫೀಡ್ಬ್ಯಾಕ್ ನೋಡಿದಾಗ ಹಂಗೆ ಅನಿಸ್ತದೆ. ನಾವೇನು ಇಂಟೆನ್ಷನ್ ಇತ್ತೋ ಸಿನಿಮಾ ಮೇಕಿಂಗ್ ಟೈಮಲ್ಲಿ ನಮ್ದೇನು ಇಂಟೆನ್ಷನ್ ಇತ್ತೋ ಆ ಇಂಟೆನ್ಷನ್ ಹಾಗೆ ಫುಲ್ಫಿಲ್ ಆಗಿದೆ ಸಿನಿಮಾದ ಮೂಲಕ ಅಂತ. ಸೊ ಹಾಗಾಗಿ ಕಾಯ್ತಾ ಇದ್ದೀನಿ. ತೀರಾ ಒಂದು ದಿಯಾದಲ್ಲಿದ್ದಾಗೆ ಇದರಲ್ಲೊಂದು ತಾಯಿ ಸೆಂಟಿಮೆಂಟ್ ಇದೆ, ಬಟ್ ತೀರಾ ಡಿಫ್ರೆಂಟ್. ಅಂದರೆ ಪ್ರಾಯಶಃ ಬೇರೆ ಯಾವ ಫಿಲ್ಮಲ್ಲೂ ನಾವು ನೋಡಿಲ್ಲ. ಅಂದರೆ ತಾಯಿ ಸೆಂಟಿಮೆಂಟ್ ಇನ್ನು ಬೇರೆ ರೀತಿ ಹೆಂಗೆ ತೋರಿಸೋದು ಅನ್ನೋದು ನಿಮಗೂ ಅನಿಸ್ಬೋದು. ಬಟ್ ಇನ್ ಲಿಟ್ರಲ್ ಮೀನಿಂಗ್, ಅದು ಆನ್ಸರ್ ಹೇಳೋಂಗೆ ಇಲ್ಲ, ಅದು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ ಲಿಟ್ರಲ್ ಮೀನಿಂಗ್ ವೆರಿ ಡಿಫ್ರೆಂಟ್ ಅಪ್ರೋಚ್. ತಾಯಿ ಸೆಂಟಿಮೆಂಟಿಗೆ ಒಂದು ತೀರಾ ಡಿಫ್ರೆಂಟ್ ಆದ ಅಪ್ರೋಚ್ ಈ ಸಿನಿಮಾದಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ. ಮನಸ್ಸಲ್ಲಿ ಉಳಿಯುತ್ತೆ, ಆದ್ಮೇಲೆ ಕಾಡುತ್ತೆ, ಈ ಥರ ಆಯ್ತಾ ತೋರಿಸಿದ್ರ ಇವರು ಅಂತ. ಅಷ್ಟು ವಿಶೇಷವಾಗಿದೆ ಅದು ಟ್ರ್ಯಾಕ್. ಸೊ ದುಡ್ಡು ಕೊಟ್ಬಿಟ್ಟು ಅಳೋಕೆಲ್ಲ ಬರೀ ಅಳೋದೇ ಅಲ್ಲ ವಿಷಯದಲ್ಲಿ. ಸಿನಿಮಾದಲ್ಲಿ ನೋಡಿ, ಇದರಲ್ಲಿ ಆಕ್ಚುಲಿ ನನ್ನ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಇರುತ್ತೆ. ಸ್ವಲ್ಪ ಫೈಟ್ಸ್, ಆಕ್ಷನ್ ತುಂಬಾ ಜೋರಾಗಿದೆ. ತುಂಬಾ ಚೆನ್ನಾಗಿ ಪಾಪ ಮಾಡಿದ್ದಾರೆ ಅದನ್ನೆಲ್ಲ. ರವಿವರ್ಮ ಮಾಸ್ಟರ್ ಮಾಡಿಸಿರೋದು. ನಮ್ಮ ಪ್ರೊಡ್ಯೂಸರ್ ಸರ್ ಅದಕ್ಕೆ ಎಷ್ಟು ಬೇಕು ಏನು ಬೇಕಾದ್ರೂ ಮಾಡಿ ಅವ್ನು ಚೆನ್ನಾಗಿ ಮಾಡ್ಬೇಕು, ಪ್ರಮೋದರ್ನ ಚೆನ್ನಾಗಿ ತೋರಿಸ್ಬೇಕು ಅಂತ ಮಾಡಿಸಿದ್ದಾರೆ. 2 ಫೈಟು ಭರ್ಜರಿಯಾಗಿ ಬಂದಿದೆ. ಪೃಥ್ವಿದು ಕೂಡ ಫೈಟ್ ಇದೆ ಔಟ್ ಟ್ರ್ಯಾಕ್ ಅಲ್ಲಿ. ಅದು ಸ್ವಲ್ಪ ನ್ಯಾಚುರಲ್ ಆಗಿ ಹಳ್ಳಿ ಕಡೆ ಮಾಡೋ ತರ ಬಂದಿದೆ. ಸೊ ಒಂದೇ ಒಂದು ಶಾರ್ಟ್ ಏನು ಹಾಕಿದೀವಿ ಆಕ್ಚುಲಿ. ಅದೊಂದು ಸಿಂಪಲ್ ಶಾರ್ಟ್, ಆ ಥರದ್ದು ಬೇಜಾನಿದೆ ಆ್ಯಕ್ಚುಲಿ. ಆ್ಯಂಡ್ ಸಿನಿಮಾದಲ್ಲಿ ನಂಗೆ ತುಂಬ ಇಷ್ಟವಾಗಿದ್ದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್. ಅದು ತುಂಬ ಭಾರವಾಗಿದೆ, ಕೆಲವು ಕಡೆ ತುಂಬ ಫನ್ನಿ ಆಗಿದೆ, ಕೆಲವು ಕಡೆ. ಒಟ್ಟಲ್ಲಿ ಎಲ್ಲ ರಸಗಳು ಸೇರಿರುವಂಥ ಸಿನಿಮಾ ಆಗಿರೋದ್ರಿಂದ ಹಬ್ಬದೂಟ ಅಂತಾರಲ್ಲ, ಅದು ಭುವನಂ ಗಗನಂ ಕೊಡುತ್ತೆ ಆಡಿಯನ್ಸ್ಗೆ. ಅದು ನಾವು ಆಲ್ರೆಡಿ ನೋಡ್ಬಿಟ್ಟಿರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್. ಏನಂದರೆ ಎಷ್ಟು ಬೇಗ ತೋರಿಸ್ತೀವಿ ಜನಕ್ಕೆ ಅಂತ.
ಪೃಥ್ವಿಗೆ ತೋರಿಸಿಲ್ಲ ಇನ್ನ, ಬಿಕಾಸ್ ಇವ್ರು ಮಾಡಿರೋ ಪಾತ್ರ ವಿಶೇಷವಾಗಿರೋದ್ರಿಂದ ಒಬ್ಬನೇ ಕುತ್ಕೊಂಡು ನೋಡ್ಬೇಡಪ್ಪ, ಎಲ್ಲ ಕುತ್ಕೊಂಡು ನೋಡಿದಾಗ ಅವರೆಲ್ಲರೂ ರಿಯಾಕ್ಟ್ ಮಾಡ್ತಾರಲ್ಲ, ಅದನ್ನ ನೋಡಿ ಎಂಜಾಯ್ ಮಾಡುವಂತೆ ಅಂತ ವೆಯ್ಟ್ ಮಾಡಿಸ್ತೀವಿ. ನಂಗೆ ಆ ಚಿಕ್ಕದ ಟೀಸರ್ ಅಲ್ಲಿ ನೋಡ್ದಾಗ್ಲೇನೆ ಆ ಮಂಕಿ ಕ್ಯಾಪ್ ಹಾಕೊಂಡು ಅಷ್ಟು ಕ್ಯೂಟ್ ಆಗಿ ಎಷ್ಟು ವಿಭಿನ್ನವಾಗಿ ಕಾಣಿಸ್ಕೊಳ್ತಾರಲ್ಲ. ದಿಯಾದಲ್ಲಿ ಒಂಥರ ಪಾತ್ರ ಆದ್ರೆ ಇಲ್ಲಿ ಒಂಥರ ಚಿಕ್ಕ ಮಗುನೇನೋ, ಇಲ್ಲ ಇವ್ರು ಪೃಥ್ವಿ ಅಂಬರ್ ಅವ್ರು ಅಲ್ವೇ ಅಲ್ಲ, ಇದೇನೋ ಇವ್ರು ಯಾರೋ ಬೇರೆ ಅನ್ಸೋ ತರನೇ ಇದೆ ಪಾತ್ರ. ಹೇಗೆ ಸಾಧ್ಯ ಅಷ್ಟು ನಿಜವಾಗ್ಲೂ ಈಗೂ ಸಾಧ್ಯನಾ ಅಂತ ಕ್ವೆಶ್ಚನ್ ಮಾರ್ಕ್ ಮಾಡ್ತು. ಎಸ್, ಪಾತ್ರದ ಬಗ್ಗೆ ಇಲ್ಲ, ಈ ಥರದ ಪಾತ್ರಗಳು ತುಂಬ ಜನ ಮಾಡಿದ್ದಾರೆ ಆ್ಯಕ್ಟರ್ಸು. ಸೊ ಅವ್ರನ್ನೆಲ್ಲ ನೋಡಿ ಸ್ವಲ್ಪ ಇದರಲ್ಲಿ ಹೇಳ್ಬಿಡಿ. ತುಂಬ ಜನ ಇದ್ದಾರೆ. ರವಿಚಂದ್ರನ್ ಸರ್ ಮಾಡಿದ್ದಾರೆ, ಸುದೀಪ್ ಸರ್ ಮಾಡಿದ್ದಾರೆ, ರಮೇಶ್ ಅರವಿಂದ್ ಸರ್ ಮಾಡಿದ್ದಾರೆ, ಕಮಲ್ ಹಾಸನ್ ಸರ್ ಮಾಡಿದ್ದಾರೆ, ಆ್ಯಂಡ್ ವಿಕ್ರಮ್ ಸರ್ ಮಾಡಿದ್ದಾರೆ. ಭಾಳಷ್ಟು ಜನ ಮಾಡಿದ್ದಾರೆ. ಎಲ್ರದ್ದು ನೋಡಿ ಅಲ್ಲಿ ಆ ಲೆವೆಲ್ಗೆಲ್ಲ ಆಗಲ್ಲ ನನ್ನ ಕೈಲಿ, ಬಟ್ ಎಷ್ಟಾಗತ್ತೆ ಅಷ್ಟು ಮಾಡಿದ್ದೀನಿ. ಖಂಡಿತವಾಗಿಯೂ ಅದ್ರಲ್ಲಿ ಏನನ್ಸುತ್ತೆ ಗೊತ್ತಾ ನಮ್ಗೆ ನೋಡಿದಾಗ, ರಿಯಲಿ ಪ್ರಮೋದ್ ಚಿಕ್ಕ ಮಗುನೇ ಆಕ್ಟ್ ಮಾಡ್ತಾ ಇರೋದು, ನಿಜವಾಗ್ಲೂ ಆ ಪೆದ್ದಂಗ್ ಆಡೋದು, ಆ ಪೆದ್ದಂಗ್ ಪ್ರೀತಿ ಮಾಡೋದು. ಶೂಟಿಂಗ್ ಟೈಮಲ್ಲಿ ನನ್ನ ಮಗಳು 1 ವರ್ಷ ಆಗ, ಸೊ ಅಲ್ಲಿ ಏನೇ ಆಕ್ಟ್ ಮಾಡಿದ್ರು ಎಲ್ಲ ಅವಳು ಕಾಪಿನೇ. ಎಲ್ರದಾಯ್ತು ಮಗಳು. ಸೂಪರ್. ಸೊ ನನಗೆ ಆ ಟೈಮಲ್ಲಿ ಆಕ್ಟಿಂಗ್ ಟೀಚರ್ ಇದ್ರು ಮನೆಯಲ್ಲಿ. ಸೊ ಏನು ಬಾಡಿ ಲ್ಯಾಂಗ್ವೇಜ್ ಇತ್ತೋ ಅದೆಲ್ಲ ನನ್ನ ಮಗಳು 1 ವರ್ಷ ಇದ್ದಾಗ ಮಕ್ಕಳು ಹೇಗೆ ಮಾಡ್ತಾರೋ, ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಅದೇ ನೀವು ಹೇಳಿದಾಗೆ ಚೈಲ್ಡ್ ಲೈಕ್ ಇನೋಸೆನ್ಸ್ ಬೇಕಿತ್ತು. ಸೊ ಅದು ನಾವು ದೊಡ್ಡವರಾಗ್ತಾ ಇನೋಸೆನ್ಸ್ ಎಲ್ಲರಿಂದ ಇನೋಸೆನ್ಸ್ ಹೋಗಿರುತ್ತೆ. ಅದು ಹೆಲ್ಪ್ ಅದು ವಿ ಕಾಂಟ್ ಹೆಲ್ಪ್. ಆದರೆ ಸೊ ಅದನ್ನು ಮತ್ತೆ ತರೋದು ಕಷ್ಟ ಇತ್ತು ನನಗೆ. ಬಟ್ ದೆನ್ ಆಗ ಮಗಳಿದ್ದರಿಂದ ನನ್ನ ಜೊತೆ ಅದೊಂಥರ ಅದು ಬೇರೆ ಫೇಸ್ ಅಲ್ಲ ತಂದೆಗೆ. ಸೊ ಈಸಿ ಆಯಿತು ನನಗೆ, ಸ್ಪೆಷಲಿ ತುಂಬ ಈಸಿ ಆಯಿತು. ಅಂದರೆ ಏನೇ ಬಾಡಿ ಲ್ಯಾಂಗ್ವೇಜ್ ಮಾಡಿದ್ರು ನಾನು ಟಪ್ ಅಂತ ಕಣ್ಣು ಮುಚ್ಚಿದ್ರೆ ಅವಳು ಬರೋಳು. ಕರ್ಕೊಂಡ್ಬಂದಿರೋ ಅನ್ಸುತ್ತೆ ಅನ್ಕೊಂಡು ಇವಾಗ ಹೇಳಿದ ಅರ್ಥ ಆಯ್ತು ನನಗೆ. ಅಲ್ಲಿ ನೋಡಿ ಮಾಡ್ತಿರೋದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಇಲ್ಲೂ ಇರ್ಬೇಕಿತ್ತು ಮಗ. ಇನ್ನು ಪ್ರಮೋದ್ ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನಾನು ನೋಡ್ದಂಗೆ ಟೀಸರಲ್ಲಿ ಹಾಕೊಂಡು ಎಲ್ರಿಗೂ ಸಕ್ಕದಾಗಿ ಬಾರಿಸ್ತಾ ಇರ್ತೀರ. ಮತ್ತೆ ಹ್ಯಾಂಡ್ಸಮ್ ಕಾಲೇಜ್ ಬಾಯ್ ಥರ ಒಂದು ಸೂಪರ್ ಆಗಿರೋ ಲವ್ ಸ್ಟೋರಿ, ಪ್ರೇಮಿಗಳಿಗಂತೂ ಇಷ್ಟ ಆಗುವಂತಹ ಸ್ಟೋರಿ ಅಂತ ಅನಿಸ್ತು. ಪಾತ್ರದ ಬಗ್ಗೆ ಹೇಳೋದು ನೋಡಿ, ಎಲ್ಲ ಆಲ್ಮೋಸ್ಟ್ ನೀವೇ ಹೇಳಿದ್ರಿ. ಅದು ಅಬ್ಸರ್ವೇಷನ್ ನನ್ ಖುಷಿ ಆಯ್ತು. ಈಗ ಟೀಸರ್ ಎಲ್ಲ ಅಷ್ಟು ತೋರಿಸಿದ್ವಿ ನಾವು, ಅಷ್ಟೇ ಹೇಳ್ಬೇಕಿತ್ತು ನಾವು ಅಂತ. ಈ ಟ್ರೈಲರ್ ಅಲ್ಲಿ ಇನ್ನೂ ತೋರಿಸ್ತೀವಿ, ಇನ್ನೊಂದಷ್ಟು ಬೇರೆ ಕ್ಯಾರೆಕ್ಟರ್ ಇನ್ನೊಂದಷ್ಟು ಬೇರೆ ವೇರಿಯೇಷನ್ಸ್ ಇದೆ. ಸೊ ಬಟ್ ನೀವೇನು ಹೇಳಿದ್ರೋ ದಟ್ ವಾಸ್ ದಿ ಬೇಸಿಕ್ ಬೇಕಿತ್ತು ನಮಗೆ. ಏನಂದ್ರೆ ಚೆನ್ನಾಗಿ ಕಾಣಿಸ್ಬೇಕು, ಸ್ವಲ್ಪ ಎಲ್ಲರೂ ಇಷ್ಟಪಡೋ ಥರ ಇರಬೇಕು. ಇಷ್ಟು ದಿನ ಮಾಸ್ ರಗಡಾಗಿ ಕಾಣಿಸಿದೀವಿ, ಈ ಸರ್ತಿ ಕ್ಯೂಟಾಗಿ ಕಾಣಿಸ್ಬೇಕು, ನೋಡಿದವ್ರಿಗೆ ಪಟ್ಟಂದು ಇಷ್ಟ ಆಗಬೇಕು, ಈ ಥರ ಬಾಯ್ ಫ್ರೆಂಡ್ಸ್ ಸಿಗಬೇಕು ನಮಗೆ ಅನಿಸ್ಬೇಕು. ಇಷ್ಟನ್ನ ಡೈರೆಕ್ಟರ್ ನಾವು ಮಾತಾಡ್ಕೊಂಡಿದ್ವಿ. ಸೊ ಅದಕ್ಕೊಂದಷ್ಟು ಲುಕ್ ಚೇಂಜ್ ಮಾಡಿ ಮಾಡಿ ವರ್ಕೌಟ್ ಆಯಿತು. ಆಮೇಲೆ ಅದನ್ನ ಆ್ಯಕ್ಟ್ ಮಾಡುವಾಗ ರೇಚಲ್ ಜೊತೆ ಮಾತಾಡ್ತಾ ಒಂದು ಕೆಮಿಸ್ಟ್ರಿ ಬಿಲ್ಡ್ ಆಗಬೇಕಿತ್ತು. ಯಾವುದು ಕೂಡ ಓವರ್ ಅನಿಸ್ಬಾರ್ದು, ಕಡಿಮೆ ಅನಿಸ್ಬಾರ್ದು, ಅನ್ರಿಯಲ್ ಅನಿಸ್ಬಾರ್ದು, ಆ ಥರ ಬೇಕಿತ್ತು ನಮಗೆ. ಸೊ ಅವ್ರ ಹತ್ರ ಮಾತಾಡ್ತಾ ಅವ್ರು ಸ್ವಲ್ಪ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ಶೂಟಿಂಗ್ ಮಾಡುವಾಗ. ಸೊ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಯ್ತು ನಮಗೆ. ಎಲ್ಲ ಸೀನ್ಸು ತುಂಬ ನ್ಯಾಚುರಲ್ ಆಗಿ ಬಂದಿದೆ, ರಿಯಲ್ ಆಗಿ ಇವರಿಬ್ರು ಲವರ್ಸು ಅನ್ನೋ ಥರ. ಆಮೇಲೆ ಅದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದ್ರೆ ಇಬ್ರದ್ದು ಕಂಫರ್ಟ್ ಝೋನ್ ಇರಬೇಕು ಆ್ಯಕ್ಚುಲಿ. ಸೊ ಅದು ಚೆನ್ನಾಗಿ ವರ್ಕ್ ಆಗಿದೆ. ಸೊ ಹಂಗಾಗಿ ಇವತ್ತು ನೋಡಿದವರೆಲ್ಲ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ, ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ. ಸೊ ಈ ಸಿನಿಮಾನ ಜನಗಳು ಅಂದರೆ ಕಾಲೇಜವರು, ಯೂತ್, ಹುಡುಗ ಹುಡುಗಿ ಒಟ್ಟಿಗೆ ಕುತ್ಕೊಂಡು ನೋಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಅನ್ಸುತ್ತೆ ಈ ಥರ ಹುಡುಗ ಬೇಕು ಅಂತನೋ, ಈ ಥರ ಹುಡುಗಿ ಬೇಕು ಅಂತ ಅನ್ಸುತ್ತೆ. ಸೊ ಲವ್ ಮಾಡೋರ್ಗೋಸ್ಕರನೇ February 14th ರಿಲೀಸ್ ಮಾಡ್ತಿದ್ವಿ ನಾವು. ಹಾಗಾಗಿ ಅವರೆಲ್ಲರೂ ಥಿಯೇಟ್ರಿಗೆ ಬಂದರೆ ಅವತ್ತು ಖಂಡಿತ ನೀವು ಪ್ರಪೋಸ್ ಮಾಡಬೇಕು ಅನ್ಕೊಂಡಿದ್ರೆ, ಈಗ ತಾನೇ ಮಾಡಿದ್ರೆ ಕರ್ಕೊಂಬನ್ನಿ. ಈ ಸಿನಿಮಾ ನೋಡಿದ್ಮೇಲೆ ಖಂಡಿತ ಒಪ್ಕೋತಾರೆ. ಆ್ಯಂಡ್ ಲೈಫ್ ಟೈಮ್ ಕಮಿಟ್ಮೆಂಟ್ ಅಂತ ಏನು ಕರಿತೀವೋ, ಉಳಿಸ್ಕೋಬೇಕು ಪ್ರೀತಿನ ಅಂತ ಏನು ಕರಿತೀವೋ, ಅದನ್ನ ತೋರಿಸಿರೋದು ಸಿನಿಮಾದಲ್ಲಿ. ಅದ್ರ ಜೊತೆಗೆ ಇವರು ಟ್ರ್ಯಾಕ್ ಸ್ವಲ್ಪ ಬೇರೆ ಇದೆ ವಿಷಯ. ಸೊ ಅದನ್ನೆಲ್ಲ ನೀವು ನೋಡಿ ಕಣ್ ತುಂಬ್ಕೋಬೇಕು, ಆನಂದಿಸಬೇಕು ಅಂದರೆ February 14th ಥಿಯೇಟ್ರಿಗೆ ಬನ್ನಿ. ಖಂಡಿತ. ಇನ್ನು ಪೃಥ್ವಿ ಅವರು ಪಾತ್ರ ವಿಭಿನ್ನವಾಗಿದೆ ಅನ್ನೋದಂತೂ ನಮಗೆ ಟೀಸರಲ್ಲಿ ಗೊತ್ತಾಗಿದೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಆ ಶೂಟಿಂಗ್ ಸೆಟ್ಟಲ್ಲಿ ಒಂದು ಮರೆಯಲಾಗದಂತಹ ಸನ್ನಿವೇಶಗಳು, ಸಂದರ್ಭಗಳೆಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮೆಲ್ಕು ಹಾಕೋದಾದ್ರೆ, ಶೂಟ್ ನಾವು ಸ್ಪೆಷಲಿ ಮರೆಯಲಾಗದ ಅನ್ನೋದಕ್ಕಿಂತ ನಾವಿಬ್ಬರು ಕನ್ಯಾಕುಮಾರಿ ಹೋಗಿದ್ವಿ. ಇಬ್ಬರು ಕನ್ಯಾಕುಮಾರಿ ಹೋಗಿರಲಿಲ್ಲ. ಆ್ಯಂಡ್ ನಮ್ಮ ಸಿನಿಮಾದ ಕ್ಲೈಮ್ಯಾಕ್ಸ್ ಪೋರ್ಷನ್ ನಾವು ಅಲ್ಲಿ ಶೂಟ್ ಮಾಡಿದ್ವಿ. ಅದು ಮೆಮೊರೇಬಲ್ ಮೂಮೆಂಟ್. ಬಿಕಾಸ್ ಯೂಶ್ವಲಿ ನಾವು ಭಾರತದ ಬಗ್ಗೆ ಹೇಳುವಾಗ ಕಾಶ್ಮೀರದಿಂದ ಕನ್ಯಾಕುಮಾರಿ ಅಂತೀವಿ. ಸೊ ಕನ್ಯಾಕುಮಾರಿ ಟಿಪ್ ಅಲ್ಲಿ ಆ ಒಂದು ಹಿಸ್ಟಾರಿಕಲ್ ಪ್ಲೇಸಲ್ಲಿ ನಮ್ಮ ಬೋನಂ ಗಗನಂ ಚಿತ್ರದ ಕ್ಲೈಮ್ಯಾಕ್ಸ್ ಆಗಿದೆ. ಸೊ ಅದು ಆ್ಯಂಡ್ ನನ್ನ ಫೇವ್ರೆಟ್ ಶಾಟ್, ಅದು ಸಿನಿಮಾದ ಫೇವ್ರೆಟ್ ಸೀನ್. ಸೊ ಅದು ಅಲ್ಲಿ ಆಗಿರೋದು ನನಗೆ ಯಾವತ್ತೂ ಮೆಮೊರೇಬಲ್. ಆ್ಯಂಡ್ ಅದಕ್ಕೆ ಖಂಡಿತವಾಗ್ಲೂ ಸಿನಿಮಾ ಆದಮೇಲೂ ಒಂದಷ್ಟು ಜನ ಆ ಸೀನ್ನ ನೆನಪಲ್ಲಿ ಇಟ್ಕೋತಾರೆ. ಆ್ಯಂಡ್ ಅದು ಶೂಟ್ ಆಗಿರೋದು ಕನ್ಯಾಕುಮಾರಿಯಲ್ಲಿ ಅಂದಾಗ ಒಂದು ಖುಷಿ ಇದೆ. ಆ್ಯಂಡ್ ಪ್ರಮೋದ್ ಅವ್ರ ಜೊತೆ ಆ ಒಂದು ಟ್ರಾವೆಲ್ ಇದೆಯಲ್ಲ, ನನಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ಸೊ ನಾವು ತುಂಬ ಟ್ರಾವೆಲ್ ಮಾಡಿದ್ವಿ.
ಟ್ರಾವೆಲ್ ಮಾಡಿದ್ವಿ almost. ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ನಮ್ಮಿಬ್ಬರದೊಂದು ಆ್ಯಕ್ಷನ್ ಇದೆ, ಅದು 100% ಮೆಮೊರೇಬಲ್ ನನಗೆ. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಅದು ತೀರಾ ಒಂದು ಬೇರೆ ಯೂಶ್ವಲಿ ಯೂಶ್ವಲ್ ಆ್ಯಕ್ಷನ್ಗಿಂತ ಒಂದು ಬೇರೆ ಫೀಲ್ ಕೊಡುತ್ತೆ. ಆ್ಯಂಡ್ ಕಳ್ಸೋದಲ್ಲಿ ಶೂಟ್ ಮಾಡಿರೋದು ನನ್ನ ಟ್ರ್ಯಾಕ್. ಈಗ ಪ್ರಮೋದ್ ಅವ್ರ ಟ್ರ್ಯಾಕ್ ಎಲ್ಲ ಇಲ್ಲಿ ಅರ್ಬನ್ ಸಿಟಿಲಾದರೆ ನನ್ನ ಟ್ರ್ಯಾಕ್ ಸ್ವಲ್ಪ ಹಳ್ಳಿಲಿ. ಕಳಸದಲ್ಲಿ ಶೂಟ್ ಮಾಡಿದ್ವಿ. ಕಳಸ ತುಂಬ ಅಂದರೆ ಪ್ರಕೃತಿ ಕಳಸದಲ್ಲಿ ಯಾವ ರೀತಿ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಸಿಕ್ಕಂಥ ಪ್ರತಿ ಲೊಕೇಶನ್ ಕೂಡ ನಾವೊಂದು ಇದು ವಾಟರ್ ಫಾಲಲ್ಲೂ ಶೂಟ್ ಮಾಡಿದ್ವಿ. ಅಲ್ಲಿ ಜಾರ್ತಾಯಿತ್ತು ಆದರೂ ಹತ್ತಿ ಶೂಟ್ ಮಾಡಿರೋದು ಅದೆಲ್ಲ ಈಗ ವಿಜುವಲಿ ನೋಡಿದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಎಲ್ಲ ಓವರಾಲ್ ಎಲ್ಲ ರೀತಿಯ ಜಿಯೋಗ್ರಫಿ ನಮ್ಮ ಸಿನಿಮಾದಲ್ಲಿದೆ. ಎಂಜಾಯ್ ಮಾಡ್ಕೊಂಡು ಆರಾಮ್ಸೆ ಹೌದು. ಇನ್ನು ಸಿನಿಮಾ ಅಂತ ಹೇಳಿದ್ರೆ ಸಾಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಾಂಗ್ಸ್ ಒಂದು ಮಟ್ಟಿಗೆ ರೀಚ್ ಆಯಿತು, ಸಕ್ಸಸ್ ಕಾಣ್ತು ಅಂದರೆ ಅರ್ಧ ಸಿನಿಮಾ ಗೆಲ್ತಪ್ಪ ಅಂತ ಹೇಳ್ತಾರೆ. ಸೊ ಸಾಂಗ್ಸ್ ಬಗ್ಗೆ ಹೇಳೋದಾದರೆ ಎಷ್ಟು ಸಾಂಗ್ಸ್ ಇದೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ? 6 ಸಾಂಗ್ ಇದೆ, ತುಂಬ ಚೆನ್ನಾಗಿದೆ. ಪ್ರಮೋದ್ ಅವ್ರದ್ದು ಭುವನ ಗಗನ ಅಂತ ಆಲ್ರೆಡಿ ರಿಲೀಸ್ ಆಗಿತ್ತು, ಮತ್ತು ನಿನ್ನೆ ಒಂದು ರಿಲೀಸ್ ಆಗಿದೆ. ಅದು ಕೂಡ ತುಂಬ ಸಕ್ಕತ್ತಾಗಿದೆ ಸಾಂಗ್. ವಿಜುವಲಿ ಸ್ಪೆಷಲಿ ವಿಜುವಲ್ ಆ ಸಾಂಗ್ ಅದು ತುಂಬ ಚೆನ್ನಾಗಿತ್ತು. ನಂದು ಹೃದಯವೇ ಅಂತ ಒಂದು ಸಾಂಗ್ ನನ್ನ ಟ್ರ್ಯಾಕ್ ಅದು ರಿಲೀಸ್ ಆಗಿದೆ. ಗುಮ್ಮಿನೇನಿ ವಿಜಯ್ ಅಂತ ಇದಕ್ಕೆ ಸಂಗೀತ ನಿರ್ದೇಶಕರು. ನಮ್ಮ ನಿರ್ದೇಶಕರಿಗೆ ಸ್ವಲ್ಪ ಸಂಗೀತದ ಅಭಿರುಚಿ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಸಾಂಗ್ಸ್ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸಾಂಗ್ ರಿಲೀಸ್ ಆಗೋದಿದೆ. ಇಡೀ ಫಿಲ್ಮಲ್ಲಿ ನನ್ನ ಫೇವ್ರೇಟ್ ಸಾಂಗ್ ಅದು. ಈವನ್ ಪ್ರಮೋದ್ ಅವ್ರದ್ದು ಕೂಡ ಇಬ್ರು ಮೇಲೂ ಅದು ಕ್ಯಾಪ್ಚರ್ ಆಗಿದೆ. ಜರ್ನಿ ಥೀಮ್ ಆಫ್ ಭುವನಂ ಗಗನಂ ಆಕ್ಚುಲಿ ಅದು ತುಂಬಾ ಚೆನ್ನಾಗಿ ಕೇಳಕ್ಕೆ. ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಅದು. ಹಾಗಾಗಿ ಅದು ಇಬ್ರಿಗೂ ಫೇವ್ರೇಟ್ ಆಕ್ಚುಲಿ. ಅದು ಜಾವೇದ್ ಅಲಿ ಅವರು ಹಾಡೋದು. ಅದು ಇನ್ನೇನು ರಿಲೀಸ್ ಆಗುತ್ತೆ. ಅದು 100% ನನ್ನ ಪ್ರಕಾರ ಎಲ್ಲರಿಗೂ ಇಷ್ಟ ಆಗುವಂಥ ಹಾಡು. ಆ್ಯಂಡ್ ಸ್ಪೆಷಲಿ ಈ ಸಿನಿಮಾ ಆದಮೇಲೆ ಸಿನಿಮಾಗೆ ರಿಲೇಟ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಸಾಂಗ್ ವಿಸಿಟ್ ಮಾಡ್ತಾರಲ್ಲ, ಆವಾಗ ಜನರಿಗೆ ತುಂಬ ಇಷ್ಟ ಆಗುವಂಥ ಸಾಂಗ್ಸ್ಗಳು ಬಹಳ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಪೆಷಲಿ ಗುಮ್ಮಿನೇನಿ ವಿಜಯ್ ಅವರು ಕೆಲವೊಂದು ಸೀನ್ಸ್ಗಳನ್ನು ತೀರಾ ಅಂದರೆ ಆಬ್ವಿಯಸ್ಲಿ ನ್ಯಾಚುರಲಿ ಆ ಸೀನ್ನ ನೋಡಿ ಜನರು ಅಳ್ತಾರೆ ಅಂತ ಹೇಳಿದ್ರೆ, ಇವ್ರು ಮ್ಯೂಸಿಕ್ ಹಾಕ್ಬಿಟ್ಟು ನನ್ನ ಮಗ ಅಳ್ಳೇಬೇಕು ಅನ್ನೋ ಥರ ಆ ಲೆವೆಲ್ಗೆ ಎಲಿವೇಟ್ ಮಾಡಿದ್ದಾರೆ ಮ್ಯೂಸಿಕ್ ಎಲ್ಲ. ಇವರು ಆ್ಯಕ್ಷನ್ ಟೈಮಲ್ಲಿ ಇದ್ದಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಒಂದು ಓವರಾಲ್ ಹೇಳೋದಾದ್ರೆ ಒಂದು ಆಲ್ರೌಂಡ್ ಸಿನಿಮಾ ಅಂತ ಹೇಳ್ಬೋದು ಇದು. ಸೂಪರ್. ಇನ್ನು ನಂಗೆ ಈ ಪೋಸ್ಟರ್ ನೋಡಿ ಒಂದಷ್ಟು ಕ್ವಶನ್ಸ್ ಹುಟ್ಕೊಳ್ತಾ ಇದೆ. ಭುವನಂ ಗಗನಂ ಓಕೆ, ಒಬ್ರು ಭೂಮಿಲಿ ಒಬ್ರು ಆಕಾಶದಲ್ಲಿ ಒಂದು ಪೇರು, ಬಟ್ ಉಲ್ಟಾ ಏನಕ್ಕೆ ಅಂತ ಹೇಳ್ಬಿಟ್ಟು ಅದೇ ಸಿನಿಮಾ. ಈ ಸಿನಿಮಾ ಅದ್ರಲ್ಲಿ ಈ ವಿಷಯ ಅಂತೂ ನೀವು ಸಿನಿಮಾ ನೋಡ್ಬೇಕು. ಅದಕ್ಕೆ ವೈ ದಟ್ ಆ ಥರ ಪೋಸ್ಟ್ ನಿಜವೂ ನನಗೆ ಖುಷಿ ಆಯ್ತು. ಈ ಪೋಸ್ಟ್ ಡಿಸೈನ್ ಮಾಡಿದಾಗ ತೋರಿಸಿದಾಗ ನನಗೆ ಏನು ಇಷ್ಟು ಆಪ್ಟಾಗಿ ಮಾಡ್ಬಿಟ್ಟಿದಾರಲ್ಲ, ನಮ್ಮ ಸಿನಿಮಾದ ಥೀಮೇ ಇದು. ಸೂಪರ್. ಇದು ನಿಂಗೂ ಕೂಡ ಮಾಡ್ಬೋದು ಬೇಕಾರೆ ಆಕ್ಚುಲಿ, ಅದು ನಂಗೂ ಮಾಡ್ಬೋದು. ಸೊ ಹಂಗಾಗಿ ನಮ್ಮ ಸಿನಿಮಾ ಥೀಮ್ಗೆ ಪಕ್ಕಾ ಪೋಸ್ಟರ್ ಅದು. ಸಿನಿಮಾದಲ್ಲಿ ವಿಷಯಗಳು ಕೂಡ ಆ ಥರ ತುಂಬ ಕ್ರಿಯೇಟಿವ್ ಆಗಿ ಬೇರೆ ಥರ ಇದೆ. ಅಂದರೆ ಕ್ರಿಯೇಟಿವ್ ಏನು ಬರ್ದು ಇದಕ್ಕೆ, ಇದೆಲ್ಲವೂ ತಲೆಗೆ ಸಂಬಂಧಪಟ್ಟಿದ್ದ ಸಿನಿಮಾ ಅಲ್ಲ, ಇದು ಹೃದಯಕ್ಕೆ ಸಂಬಂಧಪಟ್ಟಿದ್ದ ಸಿನಿಮಾ. ಸೊ ಹೃದಯದಿಂದ ನೋಡ್ಬೇಕು ಸಿನಿಮಾನ. ಹೃದಯ ಭಾರ ಆಗುತ್ತೆ, ನಗು ಬರುತ್ತೆ, ಕಣ್ ತುಂಬಿಕೊಳ್ಳುತ್ತೆ. ಈ ಥರ ಹುಡುಗ ಸಿಗಲಿ, ಈ ಥರ ಹುಡುಗಿ ಸಿಗಲಿ ಅನ್ಕೋಬೋದು, ಈ ಥರ ಫ್ರೆಂಡ್ ಸಿಗಲಿ ಅನ್ಸ್ಬೋದು. ಈ ಥರ ಇವ್ರ ಊರದ್ದು ಟ್ರ್ಯಾಕ್ ಶೂಟ್ ಮಾಡಿದಾರಲ್ಲ, ಆ ಟ್ರ್ಯಾಕ್ ನೋಡ್ತಿದ್ರೆ ನಾವು ಆ ಊರಲ್ಲಿ ಇರಬೇಕಿತ್ತಲ್ಲ ಅನ್ಸುತ್ತೆ. ಅಷ್ಟು ಮುದ್ದಾಗಿದೆ ಇವ್ರ ಪೋರ್ಷನ್ನು. ಆ್ಯಂಡ್ ಪೃಥ್ವಿ ಅಂತೂ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಪಾತ್ರನ ಈ ಥರ ಪಾತ್ರಗಳು ಸಿಗಲ್ಲ, ರೇರು. ಇದನ್ನು ಸಿಕ್ಕಿದ್ದನ್ನ ಅಷ್ಟು ಚೆನ್ನಾಗಿ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವರ್ಷಗಟ್ಟಲೆ ನಮ್ಮ ಪೃಥ್ವಿ ಅವ್ರ ಪರ್ಫಾರ್ಮೆನ್ಸು ಈ ಸಿನಿಮಾಯಿಂದ ಮನಸ್ಸಲ್ಲಿ ಉಳಿಯುತ್ತೆ ಮೇಡಮ್. ಓಕೆ, ನೈಸ್. ನನಗೆ ಎಲ್ಲರೂ ಸಿನಿಮಾ ನೋಡಿದವರು ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡ್ಕೋತಾರ, ಅಥವಾ ಇದೇ ಥರ ಹುಡುಗಿ ಬೇಕು, ಇದೇ ಥರ ಹುಡುಗ ಬೇಕು ಅಂತ ಹುಡುಕ್ತಾ ಹೋಗ್ತಾರಾ ಅಂತ ಪ್ರಶ್ನೆ ಎದುರಾಗ್ತದೆ. ಬಿಕಾಸ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ ನೀವು ಪ್ರತಿಯೊಂದು ಪಾತ್ರನೂ ಕೂಡ. ಫೈನಲಿ, ಸೊ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಇದನ್ನು ಸಿನಿಮಾದ ಮುಖಾಂತರ ಪ್ರಾಮಿಸ್ ಮಾಡ್ತೀವಿ ಆಡಿಯನ್ಸ್ಗೆ. ಸೊ ಅವರಿಂದ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಸೊ ಏನನ್ನ ಪ್ರಾಮಿಸ್ ಮಾಡ್ತೀರಾ, ಏನನ್ನ ಜನಗಳಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಬ್ರು ಕೂಡ? ನಮ್ಮ ಸಿನಿಮಾಯಿಂದ ನೀವು ಹ್ಯೂಮನ್ ಎಮೋಷನ್ಸ್ ಅಂತ ಏನು ಕರೀತಾರೋ ಅದನ್ನು ನೀವು ಇವತ್ತಿಗೆ ಸ್ವಲ್ಪ ಕಡಿಮೆ ಆಗ್ತಿದೆ. ಹೌದು. ಅಂದರೆ ಬಾಂಧವ್ಯಗಳು, ಒಂದು ಸಂಬಂಧಗಳು, ಅದಕ್ಕೆಲ್ಲ ವ್ಯಾಲ್ಯೂ ಕಡಿಮೆ ಆಗ್ತಿದೆ. ದುಡ್ಡನ್ನ ಜಾಸ್ತಿ ಮುಂದೆ ಇಡ್ತಿದ್ದಾರೆ. ಸೊ ವಾಪಸ್ ಅದನ್ನು ಅಪ್ಪ ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ, ಅವ್ರ ಬದುಕು, ಅವರು ಮಗನ ನೋಡೋ ರೀತಿ, ಮತ್ತು ಒಬ್ಬರನ್ನ ಒಂದು ಹುಡುಗ ಹುಡುಗಿ ಇಷ್ಟಪಟ್ಟರೆ ಕಡೆಯವ್ರಿಗೂ ಕಮಿಟ್ ಆಗಬೇಕು. ಈ ಥರದ್ದೊಂದಷ್ಟು ಸಂಬಂಧಗಳಿದೆಯಲ್ಲ, ಅದನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸಿನಿಮಾ ನೋಡಬೇಕು. ಜೊತೆಗೆ ಇತ್ತೀಚೆಗೆ ಈ ಥರ ಸಿನಿಮಾ ಬಂದಿಲ್ಲಮ್ಮ. ಅಂದರೆ ಫ್ಯಾಮಿಲಿ ಮೇನ್ ಥೀಮ್ ಫ್ಯಾಮಿಲಿ ಇಟ್ಕೊಂಡು, ಫ್ರೆಂಡ್ಶಿಪ್ಪು, ಲವ್ ಎಲ್ಲವನ್ನೂ ಇಟ್ಕೊಂಡು ಜರ್ನಿ ಮುಖಾಂತರ ವಿಜೃಂಭಣೆಯಿಂದ ಸ್ಕ್ರೀನ್ ಮೇಲೆ ತೋರಿಸಿ ಈ ಥರ ಸಿನಿಮಾಗಳನ್ನ ಚಿಕ್ಕದಾಗೂ ಮಾಡ್ಬಿಡ್ಬೋದು. ಬಟ್ ಈ ಸಿನಿಮಾನ ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ಯಾಕೆಂದರೆ ಅದು ಚೆನ್ನಾಗಿ ರೀಚ್ ಆಗಬೇಕು, ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ಹಂಗಾಗಿ ಒಂದು ಪರ್ಫೆಕ್ಟ್ ಸಿನಿಮಾ ಇದು, ಫ್ಯಾಮಿಲಿ ಎಂಟರ್ಟೈನರ್ ಇದು. ಜೊತೆಗೆ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ.
ಅದ್ಭುತವಾದ ಡೈಲಾಗ್ಸ್ಗಳಿದೆ, ಆ್ಯಕ್ಷನ್ ಇದೆ ಇವ್ರು ಹೇಳ್ದಂಗೆ. ಒಟ್ಟಲ್ಲಿ ಎಲ್ಲ ರಸಗಳು ಸೇರಿರೋದ್ರಿಂದ ಹಬ್ಬದೂಟ, ಸಂಕ್ರಾಂತಿ ಹಬ್ಬದೂಟ ನೀಟಾಗಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಮೇಡಮ್. ಬಿಕಾಸ್ ನೋಡಿದವರೆಲ್ಲ ಆಲ್ರೆಡಿ ಹೇಳ್ತಿದ್ದಾರೆ. ಅಂದರೆ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳಿಗೆ ತೋರಿಸಿದ್ವಿ ನಾವು. ಅದರಲ್ಲಿ ತುಂಬ ಜನ ಕೊನೆಯಲ್ಲಂತೂ ಒಂದು 10 ನಿಮಿಷ ಯಾರು ಮಾತಾಡ್ತಿರ್ಲಿಲ್ಲ, ಲೈಕ್ ಹತ್ಕೊಂಡು ಎಮೋಷ್ನಲ್ ಆಗ್ತಿದ್ರು ಅವರು. ಅದು ನಮ್ಗೆ ಅರ್ಥ ಆಯಿತು, ಓಕೆ ನಮ್ಮ ಸಿನಿಮಾ ನಾವು ಅನ್ಕೊಂಡು ಮಾಡಿದ್ದು ರೀಚ್ ಆಗಿದೆ. ಫಸ್ಟ್ ಟೈಮ್ ನೋಡೋರ್ಗೆ ಆಡಿಯನ್ಸ್ಗೆ ಇದೇ ಫೀಲ್ ಆಗುತ್ತೆ. ಸೊ ಅಲ್ಲಿ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಂತು, ಓಕೆ ಗೆಲ್ತೀವಿ ನಾವು ಗ್ಯಾರಂಟಿ ಸರ್ತಿ ಅಂತ. ಸೊ ಹಂಗಾಗಿ ಈ ಥರ ಸಿನಿಮಾ ಇತ್ತೀಚೆಗೆ ಬಂದಿಲ್ಲದೆ ಇರೋದ್ರಿಂದ ನಮ್ಮ ಜನ ಎಲ್ಲ ಬಂದು ಈ ಥರ ಸಿನಿಮಾಗಳನ್ನ ಕೈ ಹಿಡಿದು ಎತ್ತಿದ್ರೆ ಮಾತ್ರ ಈ ಥರ ಹೊಸಬ್ರು, ಇನ್ನೊಂದಷ್ಟು ಡೈರೆಕ್ಟರ್ಗಳು, ಪ್ರೊಡಕ್ಷನ್ ಹೌಸ್ಗಳು, ಪ್ರೊಡ್ಯೂಸರ್ಗಳು, ಈ ಥರ ಎಲ್ಲ ಇಂಡಸ್ಟ್ರಿಲಿ ಬೆಳೀತಾ ಹೋಗಬೇಕು ಅಂದರೆ ಈ ಥರ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಯಾವಾಗಲೂ ಜನ. ಸೊ ಅದನ್ನು ಮಾಡ್ತಾರೆ ಅಂತ ನಂಬಿದ್ದೀನಿ ನಾನು ಆ್ಯಕ್ಚುಲಿ. ಫೈನ್. ಪೃಥ್ವಿ ಅವರು ಇಲ್ಲ, ಪ್ರಮೋದ್ ಅವ್ರು ಹೇಳಿದಾಗನೇ ಏನು ಹೇಳೋದು, ಒಂದು ತೀರಾ ಎಫೆಕ್ಟಿವ್ ಸಿನಿಮಾ, ಡಿಫ್ರೆಂಟ್ ಸಿನಿಮಾ ಅನ್ನೋದಕ್ಕಿಂತ ತೀರಾ ಎಫೆಕ್ಟಿವ್ ಸಿನಿಮಾ. 100% ನಾವು ಏನೆಲ್ಲ ಸಿನಿಮಾದಲ್ಲಿ ಡಿಸೈನ್ ಮಾಡಿದೆವೋ, ಅಂದರೆ ಈ ರೀತಿ ಇಮೋಷನ್ ಆಗಬೇಕು, ಈ ರೀತಿ ಜನರಿಗೆ ಫೀಲ್ ಆಗಬೇಕು, ಅದೆಲ್ಲನೂ ಆಗ್ತಾರೆ, ಎಫೆಕ್ಟಿವ್ಲಿ ಆಗ್ತಾರೆ ಅನ್ನೋ ನಂಬಿಕೆ ಇದೆ. ಇವ್ರು ಹೇಳಿದಾಗೆ ಲವ್ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಅಪ್ಪ ಮಗ ಒಂದು ಬಾಂಧವ್ಯ ಆಗಿರಲಿ, ಅಮ್ಮ ಮಗ ಬಾಂಧವ್ಯ ಆಗಿರಲಿ, ಆ್ಯಂಡ್ ಸ್ಪೆಷಲಿ ಒಂದು ರಿಲೇಷನ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಮೇಯ್ನಾಗಿ ಈ ಸಿನಿಮಾದ ಥೀಮ್ ಅಂತ ಹೇಳ್ಬೋದು. ಅಂದರೆ ಉಳಿಸ್ಕೋಬೇಕು ಅಂದರೆ ಈಗ ತುಂಬ ಫ್ರಜೈಲ್ ಆಗಿದೆ. ಅಂದರೆ ಒಂದು ಸೆಕೆಂಡ್, ಜಾಸ್ತಿ ಟೈಮ್ ಬೇಡ ಒಂದು ಬಾಂಧವ್ಯ ಮುರಿದು ಬೀಳೋಕ್ಕೆ. ಆ್ಯಂಡ್ ಅದಕ್ಕೆ ಕೊಡ್ತಾ ಇರೋಂಥ ರೀಸನ್ಸ್ಗಳು ಕೇಳಿದ್ರೇ ನಮಗೆ ಭಯ ಆಗುತ್ತೆ. ನೀವೇ ಗೊತ್ತಿರೋ ಡಿವೋರ್ಸ್ ರೇಟ್ ಎಷ್ಟು ಆಗಿದೆ ಅಂತ ನಿಮಗೆ ಗೊತ್ತು. ಆ್ಯಂಡ್ ಅದಕ್ಕೆ ಕೆಲವು ಕಾರಣಗಳು ಕೇಳಿದಾಗ ಕೆಲವೊಂದೆಲ್ಲ ವೈರಲ್ ಆಗಿರುವಂಥ ಅದೆಲ್ಲ ಕೇಳಿದ್ರೆ ನನಗೆ ಅನಿಸುತ್ತೆ ಏನಪ್ಪ ಇದು ಅಂತ. ಸೊ ಎಷ್ಟು ಇಂಪಾರ್ಟೆಂಟ್ ಒಂದು ಬಾಂಧವ್ಯ, ಒಂದು ರಿಲೇಷನ್ಶಿಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಈ ಸಿನಿಮಾ ತುಂಬ ಚೆನ್ನಾಗಿ ಎಂಟರ್ಟೈನಿಂಗ್ ವೇಯಲ್ಲಿ, ಎಲ್ಲೂ ಪ್ರೀಚ್ ಮಾಡಿಲ್ಲ, ಅದನ್ನೇ ಹೇಳ್ತಾ ಅದೆಲ್ಲ ಏನಿಲ್ಲ, ತೀರಾ ಎಂಟರ್ಟೈನಿಂಗ್ ಆಗಿ. ಆ್ಯಂಡ್ ಸ್ಪೆಷಲಿ ಸಿನಿಮಾ ಮುಗಿದ ಮೇಲೆ ನೀವು ಒಂದು ಅಟ್ಲೀಸ್ಟ್ 15-20 ಮಿನಿಟ್ಸ್ ಅಂತೂ ಆ ಒಂದು ಹ್ಯಾಂಗ್ ಓವರಿಂದ ಹೊರಗೆ ಬರಲ್ಲ, ಅದು 100%. ಸೊ ಆ ಲೆವೆಲ್ ಆಫ್ ರೈಟಿಂಗ್ ಆ್ಯಂಡ್ ವರ್ಕ್, ಅಂದರೆ ಆನೆಸ್ಟ್ ವರ್ಕ್ ಆಗಿದೆ. ಆ್ಯಂಡ್ ತುಂಬ ಗ್ರ್ಯಾಂಡ್ಯೂರ್ ಇದೆ. ಪ್ರೊಡಕ್ಷನ್ ವ್ಯಾಲ್ಯೂ ಅಂದರೆ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೇ. ಅಂದರೆ ಒಂದು ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ, ಸಾಂಗ್ಸು, ವಿಜುವಲ್ಸು, ಫೈಟ್ಸು ಎಲ್ಲ ನೋಡಿದಾಗ ಸಕ್ಕದಾಗಿದೆಯಲ್ಲ ಗುರು, ಥಿಯೇಟ್ರಿಕಲ್ ಫೀಲ್ ಅಂತ 100% ಆಗೇ ಆಗುತ್ತೆ. ಸೊ ಆಲ್ರೆಡಿ ಒಂದು ಗಾಸಿಪ್ ಎದ್ದಿದೆ ಸಿನಿಮಾ ಚೆನ್ನಾಗಿದೆ ಅಂತ ಟೆಕ್ನಿಕಲ್ ಲೆವೆಲಲ್ಲಿ. ಸೊ ಅದೇ ಗಾಸಿಪ್ ರಿಲೀಸ್ ಆದಮೇಲೆ ಮತ್ತೆ ಎಲ್ಲರ ಬಾಯಲ್ಲಿ ಬರಲಿ ಅನ್ನೋದು ನನ್ನ ಆಶಯ. ದಯವಿಟ್ಟು ಎಲ್ಲರೂ ಬನ್ನಿ, ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಓಕೆ, ಈ ಸಂಕ್ರಾಂತಿ ಹಬ್ಬದ ದಿನದಂದು ಭುವನ ಗಗನಂನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಇದೆ. ಹಾಗೆ ನೀವು ಹೇಳಿದ್ರಿ ಆ ಫೀಲಿಂಗ್ಸ್, ಆ ರಿಲೇಷನ್ಶಿಪ್ಗೆ ಬೆಲೆನೇ ಇಲ್ಲ, ಅದನ್ನು ನಾವಿಲ್ಲಿ ತೋರಿಸಿದ್ದೀವಿ ಅದ್ಭುತವಾಗಿ, ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಈ ಹಬ್ಬದ ದಿನ ಆ ಸಂದೇಶ ಸಾರುವಂತಹ ಸಿನಿಮಾನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ನನಗೆ ಹೆಮ್ಮೆ ಇದೆ. ಆಲ್ ದ ವೆರಿ ಬೆಸ್ಟ್ ಸಿನಿಮಾಗೆ. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಧನ್ಯವಾದ ನಮ್ಮ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸಿನಿಮಾ ಫೆಬ್ರವರಿ 14 ಪ್ರೇಮಿಗಳಿಗಾಗಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ, ಕನ್ನಡ ಸಿನಿಮಾವನ್ನ ಉಳಿಸಿ, ಕನ್ನಡವನ್ನ ಬೆಳೆಸೋಣ ಅಂತ ಹೇಳ್ತಾ. ಸೊ ಸಿನಿಮಾ ಅಂತ ಅಂದಮೇಲೆ ಆಧಾರ ಸ್ತಂಭಗಳಾಗಿರ್ತಾರೆ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಇಬ್ರು ಕೂಡ. ಈ ಸಂಕ್ರಾಂತಿ ಹಬ್ಬದ ವಿಶೇಷ ದಿನದಂದು ಭುವನ ಗಗನಂ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಇಬ್ರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಒಂದಷ್ಟು ಸಂಕ್ರಾಂತಿ ಹಬ್ಬದ ಬಗ್ಗೆ ಹಾಗೆ ಸಿನಿಮಾದ ಬಗ್ಗೆ ಮಾತುಕತೆ ಆಡ್ತಾ ಹೋಗೋಣ. ಮೊದಲನೇದಾಗಿ ಮುನೇಗೌಡರು ನಿರ್ಮಾಪಕರು ಆ್ಯಂಡ್ ಗಿರೀಶ್ ಮೂಲಿಮನಿ ಅವರು ನಿರ್ದೇಶಕರು, ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಬ್ಬರಿಗೂ ಕೂಡ. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಭುವನಂ ಗಗನಂ ಸಿನಿಮಾ ಈ ಸಂಕ್ರಾಂತಿ ಹಬ್ಬದಂದು ವಿಶೇಷವಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಹಾಗೆ ಸಿನಿಮಾದಲ್ಲಿ ಏನೆಲ್ಲ ಮೌಲ್ಯತೆಗಳಿದೆ ಅಂತ ಹೇಳ್ಬಿಟ್ಟು ಪೃಥ್ವಿ ಅವ್ರು ಹೇಳಿದ್ರು, ಪ್ರಮೋದ್ ಅವರು ಕೂಡ ಹೇಳಿದ್ರು. ಎಷ್ಟು ಖುಷಿ ಇದೆ ಡೈರೆಕ್ಟರ್ ಸರ್ಗೆ. ಸಿನಿಮಾ ಅನ್ನೋದು ನಮ್ಮ ಕನಸಲ್ವಾ, ಸೊ ಆ ಕನಸು ಫುಲ್ಫಿಲ್ ಆಗಿದೆ ಅನ್ನೋದು ತೃಪ್ತಿ 100% ಇದೆ. ಸೊ ಸಿನಿಮಾದ ಒಳಗಡೆ ಏನು ಕೆಲಸ ಮಾಡಿದ್ದೀವಿ, ಇಲ್ಲಿವರೆಗೂ ಕೆಲಸ ಮಾಡಿದ್ದೀವಿ, ಅದನ್ನು 100% ಆಗಿ ಮಾಡಿದ್ದೀವಿ. ಆ ಮಾಡಿರೋ ಉದ್ದೇಶಕ್ಕೋಸ್ಕರ ತುಂಬ ಖುಷಿಯಾಗಿದ್ದೀವಿ. ಓಕೆ, ಫೈನ್. ಇನ್ನು ಪ್ರೊಡ್ಯೂಸರ್ ಹೇಳ್ತಾ ಇದ್ರು ಪ್ರಮೋದ್ ಅವರು, ಅಷ್ಟು ಅದ್ದೂರಿಯಾಗಿ ಕಾಣೋದಕ್ಕೆ ಆ್ಯಕ್ಷನ್ ಸೀನ್ಸ್ ಆಗಿರ್ಬೋದು, ಸಾಂಗ್ ಶೂಟಿಂಗ್ ಆಗಿರ್ಬೋದು, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ, ನಿಮ್ಮನ್ನು ಹೊಗಳ್ತಾ ಇದ್ರು. ಸೊ ಎಸ್, ಅದ್ರ ಬಗ್ಗೆ ಹೇಳೋದಾದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಏನು ಬೇಕು ಅದನ್ನೆಲ್ಲ ಒದಗಿಸ್ಕೋವಂಥ ಜವಾಬ್ದಾರಿ ನಾವು ತೊಗೊಂಡಿರೋವಾಗ ಅದು ಆ ರೀತಿ ನಾವು ಮಾಡಬೇಕು. ಇಲ್ಲದೇ ಇದ್ದರೆ ಅದಕ್ಕೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ನಮ್ಮ ಕಡೆಯಿಂದ ಏನೇನು ಬೇಕು, ಸಟ್ಟಲ್ಲಿ ಏನೇನು ಬೇಕು ನಾನು ಒದಗಿಸ್ಕೋವಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ. ಓಕೆ,
ಇನ್ನು ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ನಮ್ಮ ಹಿಂದೂಗಳಿಗೆ ದೊಡ್ಡ ಹಬ್ಬ, ತುಂಬಾ ವಿಶೇಷತೆಗಳಿಂದ ಕೂಡಿರುತ್ತೆ. ಒಂದಷ್ಟು ಸಾಂಪ್ರದಾಯಿಕವಾಗಿ ಆಚರಣೆಗಳನ್ನು ಕೂಡ ಮಾಡ್ತೀವಿ. ಹೋರಿಯನ್ನ ಓಡಿಸೋದಾಗಿರ್ಬೋದು, ಕೆಸರು ಗದ್ದೆಯಲ್ಲಿ ಈ ರೀತಿಯಾದ ಕಿಚ್ಚೆಪ್ಸೋದು, ಈ ತರ ಎಲ್ಲ ಕೂಡ. ಸೊ ನಿಮಗೆ ಬಾಲ್ಯದ ನೆನಪುಗಳಿದೆಯಾ? ಹೇಗೆ ಆಚರಣೆ ಮಾಡ್ತೀರಾ ಸಂಕ್ರಾಂತಿ ಹಬ್ಬ? ಹೌದು ಮೇಡಮ್, ನಮಗೆ ಸಂಕ್ರಾಂತಿ ಅಂತ ಹೇಳಿದರೆ ನಮ್ಮ ಊರು ಆ್ಯಕ್ಚುಲಿ ಶಿವಮೊಗ್ಗ. ಸೊ ನಮಗೆ ಸಂಕ್ರಾಂತಿ ಅಂತ ಹೇಳಿದರೆ ಮನೆಯಿಂದ ಎಲ್ಲರೂ ಅಡುಗೆನೆಲ್ಲ ಊಟಗಳನ್ನೆಲ್ಲ ಮಾಡ್ಕೊಂಡೋಗಿ ಯಾವುದೋ ಒಂದು ಹೊಳೆ ದಂಡೆಯಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಅಲ್ಲಿ ಊಟ ಮಾಡಿ ಸಾಯಂಕಾಲ ಮನೆ ಸೇರೋದು. ಎಸ್, ಕೂಡ್ಲಿ ಆಗಿರ್ಬೋದು, ಅಲ್ಲಿ ಬಂಕ್ಷಾಣ ಅಂತ ಸಿಗುತ್ತೆ, ಅಲ್ಲಾಗಿರ್ಬೋದು, ಎಲ್ಲಾದರೂ ಒಟ್ಟು ಎಲ್ಲಿ ಹೊಳೆ ಇರುತ್ತೋ ಅಲ್ಲಿಗೆ ಹೋಗಿ ಅಲ್ಲಿಂದ ಸಾಯಂಕಾಲ ಎಲ್ಲರೂ ಕೂತ್ಕೊಂಡು ಮನೆ ಮಂದಿ ಎಲ್ಲ ಆಲ್ಮೋಸ್ಟ್ ಊರಲ್ಲಿ ಒಂದು 70-80% ಖಾಲಿ ಆಗಿರ್ತಾರೆ ಊರಲ್ಲಿ. ಪ್ರತಿಯೊಬ್ಬರು ಜಾತ್ರೆ ಹೌದು, ಸಂಕ್ರಾಂತಿ. ಸೊ ಅದೇ ನಮಗೆ ಸಂಕ್ರಾಂತಿ. ಸಾಯಂಕಾಲ ಮನೆಗೆ ಬಂದರೆ ಸಂಕ್ರಾಂತಿ ಆಗಲಿ ಅಂತ ಅಷ್ಟೇ. ನಿಮಗೆ ಸರ್ ಎಷ್ಟು ವಿಶೇಷ, ಹೇಗೆ ಸೆಲೆಬ್ರೇಟ್ ಮಾಡಿ? ಮೇಡಮ್, ನಮ್ಮದೆಲ್ಲ ಬೆಂಗಳೂರು ಮತ್ತು ತುಮಕೂರು, ಮಂಡ್ಯ ಎಲ್ಲ ಒಂದೇ ಟೈಪಲ್ಲಿ ಆಚರಣೆ ಮಾಡ್ತಾರೆ. ಇದು ಇದಕ್ಕೆ ಎಮ್ಮೆಗಳು ಮತ್ತು ಎತ್ತು, ಹಸುಗಳು ಇದನ್ನೆಲ್ಲ ತೊಳೆದು ನಾವು ಅದನ್ನೆಲ್ಲ ರೆಡಿ ಮಾಡಿ ದೇವಸ್ಥಾನಕ್ಕೆ ಹೋಗುವಂಥದ್ದಾಗಲಿ, ಮತ್ತು ಅದನ್ನೆಲ್ಲ ಕಿಚ್ಚಾಯಿಸೋದು, ಮತ್ತು ಮಧ್ಯಾಹ್ನ ಒಂದು 3-4 ಗಂಟೆಗೆ ಅದ್ರ ಕೊಂಬಿಗೆಲ್ಲ ದುಡ್ಡು ಅದು ಇದೆಲ್ಲ ಕಟ್ಬಿಟ್ಟು ಅದನ್ನ ಓಡಿಸೋದು, ಮೂಗ್ದಾರೆಲ್ಲ ಬಿಚ್ಚಿಬಿಟ್ಟು ಓಡಿಸ್ತೀವಿ. ಯಾರು ಹೋಗಿ ಹಿಡ್ಕೊಳ್ತಾರೋ ಅದನ್ನ ಅವ್ರಿಗೆ ಇರುತ್ತೆ. ಆವಾಗ ಆ ಟೈಮಲ್ಲಿ ಈಗ ಒಂದು 15 ವರ್ಷಕ್ಕೆ ಹಿಂದೆ ನಾನು ಹೇಳ್ತಿರೋದು, ಒಂದೊಂದು ಮನೆಯಲ್ಲೂ ಹಸ ಕರ ಮತ್ತು ಎತ್ತುಗಳು ಒಂದೊಂದು ಜೊತೆ 2 ಜೊತೆ ಆ ಥರ ಎಲ್ಲ ಇರೋದು. ಈಗ ಎಲ್ಲ ಊರಿಗೆ 1-2 ಜೊತೆ ಆಗ್ಬಿಟ್ಟಿದೆ. ಆ ಥರ ಆಗಿ ಈಗೆಲ್ಲ ಇನ್ನು ಮುಂದೆ ಬರೋವಂಥ ಪೀಳಿಗೆಗೆಲ್ಲ ಟಿ ವಿನಲ್ಲಿ ಈ ಥರ ಎಲ್ಲ ತೋರಿಸ್ಬೇಕಾಗುತ್ತೆ. ನೋಡಿ, ಹಿಂಗೆ ಮೊದಲೆಲ್ಲ ನಾವು ಮಾಡ್ತಾ ಇದ್ವಿ, ಈ ಥರ ಮಾಡ್ತಾ ಇದ್ವಿ, ಹಿಂಗಿತ್ತು ಅಂತೇಳ್ಬಿಟ್ಟು ನಾವು ಹೇಳ್ಬೇಕಾಗುತ್ತೆ. ನಿಜವಾಗ್ಲೂ ನಾವು ಎಲ್ಲೋ ಒಂದು ಕಡೆ ನಮ್ಮ ಸಿನಿಮಾ ನೋಡಿದಾಗ ನಮಗೆ ಆ ಬಾಲ್ಯದ ದಿನಗಳೆಲ್ಲ ನೆನಪಾಗುತ್ತೆ ಅನಿಸುತ್ತೆ ನನಗೆ. ಯಾವಾಗ ಇದು ಸಿಟಿಗೆ ಬಂದು ಅದನ್ನೆಲ್ಲ ಮರಿತಾ ಇದ್ದೀವಿ ಅಂತೇಳಿ ಅನಿಸುತ್ತೆ ನನಗೆ. ಓಕೆ, ಇನ್ನು ಸಂಕ್ರಾಂತಿ ಹಬ್ಬ ಅಂತಂದ್ರೆ ನೀವು ಶಿವಮೊಗ್ಗದವರು, ಶಿವಮೊಗ್ಗದಲ್ಲಿ ಹೇಗೆಲ್ಲ ಆಚರಣೆ ಮಾಡ್ತೀರಾ, ಜಾತ್ರೆ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಈ ಹಬ್ಬದ ದಿನದಂದು ಅಂದ್ರೆ ಸಿನಿಮಾ ಟೀಮ್ ಜೊತೆಗೆ ಆಚರಣೆ ಮಾಡ್ತಾ ಇರುವಂತದ್ದು ಬೇಸರ ಇದೆಯಾ ಅಥವಾ ಖುಷಿ ಇದೆಯಾ? ಬಿಕಾಸ್ ಮನೆಯವ್ರ ಜೊತೆ, ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಬೇಕಂತ ಇರುತ್ತೆ. ಸೊ ಇವತ್ತು ನಮ್ಗಳ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಹೇಗೆ ಅನ್ಸ್ತಾ ಇದೆ? ಅದು ಬೇಸರ ಅನ್ನೋ ಮಾತೇ ಬರಲ್ವಲ್ಲ. ಯಾಕೆಂದ್ರೆ ಸಿನಿಮಾನೇ ದೊಡ್ಡ ಖುಷಿ. ಸಿನಿಮಾ ನಾವು ಹೆಸರಿಟ್ಟಿರೋದೇ ಭುವನಂ ಗಗನಂ. ಭುವನಂ ಗಗನಂ ಅಂತ ಹೇಳಿದ್ರೆ ಆಕಾಶ ಮತ್ತೆ ಭೂಮಿ. ಸೊ ನಾವು ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ಅಂತಾನೆ ಕರೆಯೋದಲ್ವಾ. ಸೊ ಸುಗ್ಗಿ ಅಂತ ಹೇಳಿದ್ರೆ ಸಂಭ್ರಮ. ನಾವು ಸಂಭ್ರಮದಿಂದನೇ ಇರಬೇಕಾದ್ರೆ, ಅದರಲ್ಲೂ ನಮ್ಮ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಕೊಂಡು ನಾವು ಪ್ರಚಾರ ಮಾಡಬೇಕಾದ್ರೆ ನಾವು ಜನರ ಮನೆಗೆ ತಲುಪಬೇಕು, ಆಮೇಲೆ ಮನಸ್ಸುಗಳಿಗೆ ತಲುಪಬೇಕು. ಎರಡೂ ಕೆಲಸ ನಾವು ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಾವು ಅದನ್ನು ಎಷ್ಟು ಪ್ರೀತಿಯಿಂದ ಮಾಡ್ತೀವೋ ಅಷ್ಟು ಪ್ರೀತಿ ನಮ್ಮ ಜನರಿಂದ ನಮಗೆ ಸಿಗುತ್ತೆ. ಸೊ ಹಂಗಾಗಿ ನಮಗೆ ತುಂಬಾ ತೃಪ್ತಿ ಇದೆ. ನಾವು ಈ ಸಿನಿಮಾನ ಎಷ್ಟು ಪ್ರೀತಿಯಿಂದ ಮಾಡಿದೀವೋ ಅಷ್ಟೇ ಪ್ರೀತಿಯಿಂದ ಕೂಡ ಪ್ರಚಾರ ಕಾರ್ಯನೂ ಕೂಡ ಮಾಡ್ತಾ ಇದ್ದೀವಿ. ಸೂಪರ್. ಇದೇ ಜೋಶಲ್ಲಿ ಇಷ್ಟು ಆಕ್ಟಿವ್ ಆಗಿ ಸಿನಿಮಾ ಪ್ರಚಾರ ಕಾರ್ಯಗಳನ್ನ ಮಾಡಿ ನಿಮ್ಮ ಜೊತೆ ಕೂಡ ನಾವು ಭಾಗಿಯಾಗ್ತೀವಿ ಅಂತ ಹೇಳ್ತಾ, ಈಗ ಪೃಥ್ವಿ ಅಂಬಾರ್ ಅವ್ರಿಗೆ ಆಕ್ಷನ್ ಕಟ್ ಹೇಳೋದಂತಂದ್ರೆ ಒಂದು ರೀತಿಯ ಕಷ್ಟದ ಕೆಲಸ ಅಲ್ವೇ ಅಲ್ಲ. ಬಿಕಾಸ್ ಅವ್ರಿಗೆ ಯಾವ ಪಾತ್ರ ಕೊಟ್ಟರು ನೀರು ಕುಡಿದ ಮಾಡ್ಬಿಡ್ತಾರೆ. ಇನ್ನು ಪ್ರಮೋದ್ ಅವರು ಕೂಡ ಕಿರುತೆರೆಯಿಂದ ಬಂದರೂ ಕೂಡ ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ಥರನೇ ಆಕ್ಟಿಂಗ್ ಮಾಡಿರುವಂಥದ್ದು. ಸೊ ಅವರಿಗೆ ಆಕ್ಷನ್ ಕಟ್ ಹೇಳಿರುವಂತಹ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದ್ರೆ, ನನಗೆ ಪೃಥ್ವಿಗೆ ಈ ಸೆಕೆಂಡ್ ಟೈಮ್ ಆಕ್ಷನ್ ಕಟ್ ಹೇಳ್ತಾರೆ. ಫಸ್ಟ್ ಟೈಮ್ ರಾಜರು ಸಿನಿಮಾದಲ್ಲಿ ಮಾಡಿದ್ರು ಆಲ್ರೆಡಿ ನನ್ನ ಜೊತೆಗೆ. ಸೊ ನನ್ನ ಜೊತೆಗೆ ಮಾಡಿದ್ರು ಆಲ್ರೆಡಿ. ಹಾಗಾಗಿ ಪೃಥ್ವಿ ಮತ್ತೆ ನಮ್ಮ ನಡುವೆ ಇರೋ ಬಾಂಧವ್ಯ, ಪೃಥ್ವಿ ಹೀರೋ, ಸೊ ನಾನು ಡೈರೆಕ್ಟ್ರು, ನಮ್ಮ ಹುಡುಗ. ಸೊ ನನಗೆ ಅಷ್ಟು ಹೆಮ್ಮೆ ಪೃಥ್ವಿ ಬಗ್ಗೆ. ತುಂಬ ಒಳ್ಳೆ ಪ್ರಮೋದ್ ಆಲ್ಸೋ, ಅಂದರೆ ಈಗ ನಮ್ಮ ಭುವನಂ ಗಗನಂ ಟೀಮಿಗೆ ಇದು ಏನದು ಜಾಯ್ನ್ ಆಗಿರ್ಬೋದು, ಬಟ್ ಅವ್ರು ಬರ್ತಾ ಈಗ ನಮ್ಮಲ್ಲೇ ಒಬ್ರು ಆಗ್ಬಿಟ್ಟಿದ್ದಾರೆ. ನಾವು ಬೆಳಗ್ಗೆ ಇದ್ದರೆ ಪ್ರಮೋದ್, ಪೃಥ್ವಿ, ಮುನೇಗೌಡ ಸರ್, ಗಿರೀಶ್ ದಿನಕ್ಕೆ ಮಿನಿಮಮ್ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆದರೆ ಸಂಜೆ ಒಳಗಡೆ ಒಂದು 4-5 ಸಾರಿ ಎಲ್ಲರೂ ಮಾತಾಡಿರ್ತೀವಿ, ಸಿನಿಮಾ ವಿಷಯನೇ ಮಾತಾಡ್ತೀವಿ. ಸೊ ಎಲ್ಲಿ ಹೋಗ್ಬೇಕು ಏನು, ಒಬ್ಬ ನಿರ್ಮಾಪಕರು ಸಿನಿಮಾನ ಎಷ್ಟು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಇವಾಗ ನೋಡಿ ನಮ್ಮ ಸಾಂಗ್ ರಿಲೀಸ್ ಆಗಿದೆ, ನೈಟಿಂದ ಹಿಡಿದು ಬೆಳಗ್ಗೆಯಿಂದ ನೈಟ್ವರೆಗೂ ಅವ್ರು ನಮ್ಮನ್ನು ಕೇಳ್ತಾ ಇರ್ತಾರೆ, ಗಿರೀಶ್ ನಡೀತಾ ಇದೆಯಾ, ಇಲ್ಲಿ ಫಾಲೋಅಪ್ ಆಗ್ತಾ ಇದೆಯಾ, ಅಲ್ಲಿ ಫಾಲೋಅಪ್ ಆಗ್ತಾ ಇದೆಯಾ, ನಡೀತಾ ಇದೆಯಾ ಕೆಲಸ, ಚೆನ್ನಾಗಾಗಬೇಕು ಅಂದರೆ ಸಿನಿಮಾ ಚೆನ್ನಾಗಾಗಬೇಕು ಅನ್ನೋದು ಅವ್ರಿಗೆ ತುಂಬ ಒಳ್ಳೆಯ ಇದಿದೆ. ಆಮೇಲೆ ಸಿನಿಮಾ ಯಾಕೆ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ, ನಿಮಗೆ ಗೊತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರು ಸ್ವಲ್ಪ ರೇರ್, ಓಕೆನಾ. ಒಬ್ಬ ನಿರ್ಮಾಪಕರು ಉಳಿದ್ರೆ ನನ್ನಂಥ ಇನ್ನೊಂದು 4 ಜನ ನಿರ್ದೇಶಕರಿಗೆ ಅವ್ರು ಕೆಲಸ ಕೊಡ್ತಾರೆ. ಅವರು ನಿರ್ಮಾಪಕರಿದ್ದರೆ ನಿರ್ದೇಶಕ ಅಲ್ವಾ, ನಾನು ಏನು ಬೇಕಾದ್ರೂ ಸ್ಕ್ರಿಪ್ಟಲ್ಲಿ ಬರ್ಕೊಂಡಿರ್ಬೋದು, ಬಟ್ ಅದನ್ನು ತೆರೆಗೆ ತರೋರು ಯಾರು? ಅವ್ರು ನಿರ್ಮಾಪಕರು. ಸೊ ನಿರ್ಮಾಪಕರು ನನ್ನಂಥ 4 ಜನರಿಗೆ
ಒಳ್ಳೆ ಪ್ರತಿಭೆಗಳಿಗೆ ಅವರು ಸಿನಿಮಾ ಮಾಡಲಿ, ಸಿನಿಮಾ ಕೊಡಬೇಕು, ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಆ ಉದ್ದೇಶಕ್ಕೋಸ್ಕರನೇ ಭುವನಂ ಗಗನಂ ಚೆನ್ನಾಗಾಗಬೇಕು. ಅಂದರೆ ಆ ಉದ್ದೇಶಕ್ಕೆ ಅಂತ ಅಲ್ಲ, ಭುವನಂ ಗಗನಂಗೆ ಚೆನ್ನಾಗಾಗಬೇಕು ಅಂಥೇಳಿ ಅದ್ರ ಒಳಗಡೆ ಎಲ್ಲ ಅಂಶಗಳು ಇದೆ. ಆ ಅಂಶಗಳು ಜನರಿಗೆ ಇಷ್ಟ ಆದರೆ ಒಬ್ಬ ನಿರ್ಮಾಪಕ ಮತ್ತು ನಿರ್ದೇಶಕರು ಇಬ್ಬರೂ ಸರ್ವೈವ್ ಆಗ್ತಾರೆ ಅನ್ನೋದು ನನ್ನ ಉದ್ದೇಶ. ಫೈನ್ ಸರ್, ಹೇಳ್ತಾ ಇದ್ರು ಒಬ್ಬರು ನಿರ್ಮಾಪಕರಿದ್ದರೆ ಎಷ್ಟೋ ಜನ ನಿರ್ದೇಶಕರಿಗೆ ಸಹಾಯ ಆಗುತ್ತೆ. ಒಂದು ಅವ್ರು ಮಾಡಿರೋ ಸ್ಕ್ರಿಪ್ಟ್ಗೆ ಅದು ವ್ಯಾಲ್ಯೂ ತುಂಬಬೇಕು ಅಂತ ಅಂದರೆ ನಿಮ್ಮಂತಹ ನಿರ್ಮಾಪಕರು ಇರಲೇಬೇಕು. ಸೊ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಈಗ ನಿರ್ಮಾಪಕರುಗಳ ಸಂಖ್ಯೆನೇ ಜಾಸ್ತಿ ಇಲ್ಲ. ಬಿಕಾಸ್ ಯಾರು ಮುಂದೆ ಬರೋಕ್ಕೆ ಧೈರ್ಯ ಮಾಡ್ತಾ ಇಲ್ಲ, ಹೆದರ್ತಾ ಇದ್ದಾರೆ, ಕಷ್ಟಕರವಾಗಿದೆ ಅಂತ ಹೇಳಿಬಿಟ್ಟು. ಸೊ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಷ್ಟು ಭರವಸೆ ಕೊಡ್ತೀರಾ ಸಿನಿಮಾದ ಬಗ್ಗೆ? ಮೇಡಮ್, ನಮ್ಮ ನಿರ್ದೇಶಕರು ಬಂದು ಕತೆ ಹೇಳಿದಾಗ ನನಗೆಲ್ಲೋ ಒಂದು ಕಡೆ ಇಲ್ಲ ಸಿನಿಮಾ ಮಾಡಿದರೆ ನನಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ಇದು ಮಾಡ್ತು. ಹಂಗಾಗಿ ನಾವು ಈ ಕತೆ ಒಪ್ಕೊಂಡು ಸಿನಿಮಾ ಮಾಡಿದ್ವಿ. ಆ ಸಿನಿಮಾ ಮಾಡುವಾಗ ಆ ಕಡೆ ಈ ಕಡೆ ಏನೇನೋ ಅನಿಸ್ತಾ ಅಂತ ಫಸ್ಟು ಅನುಭವ ಅಲ್ವ ನಮಗೆ. ಅದಾದಮೇಲೆ ಫಸ್ಟ್ ಕಾಪಿ ನಾವು ತೆಗೆದಾದ್ಮೇಲೆ ಸಿನಿಮಾ ನೋಡಿದ ಮೇಲೆ ನನಗೆ ಏನು ಅನಿಸ್ತಾ ಇತ್ತು, ನಾನು ಏನೇ ಒಂದು ಕೆಲಸ ಮಾಡಲಿ ಆ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಆ ಕೆಲಸದಿಂದ ನನಗೇನಾದರೂ ಒಂದು ಹೆಸರು ಬರಬೇಕು ಮತ್ತು ನನಗೆ ಇದಾಗಬೇಕು, ಒಳ್ಳೇದಾಗಬೇಕು. ನಮಗೆ ಒಳ್ಳೇದಾದರೆ ನೀವು ಹೇಳ್ದಂಗೆ ಎಲ್ರಿಗೂ ಒಳ್ಳೇದಾಗುತ್ತೆ. ಹಂಗಾಗಿ ನಾವು ಕಷ್ಟಪಟ್ಟು ಇದನ್ನು ಮಾಡಿದ್ದೀವಿ. ಫಸ್ಟ್ ಕಾಪಿ ನೋಡಿದಾಗ ನನಗೆ ಇದರಲ್ಲಿ ನೋಡಿ ಲವ್ ಸೆಂಟಿಮೆಂಟು ಇದೆ, ಮದರ್ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಇದೆ, ಎಲ್ಲ ಫಾದರ್ ಇದು ಇದೆ. ಆಮೇಲೆ ಮದುವೆ ಆದಮೇಲೆ ಯಾವ ರೀತಿ ಲವ್ ಮಾಡಬೇಕು ಅಂತಲೂ ಇದೆ. ಹಂಗಾಗಿ 2.5 ಗಂಟೆ ಎಲ್ಲೂ ನಿಮಗೆ ಒಂದು ನಿಮಿಷ ಇಲ್ಲಿ ಬೋರ್ ಹೊಡಿತಪ್ಪ ಅಂಥೇಳಿ ಯಾವುದೇ ಕಾರಣಕ್ಕೂ ಅನಿಸಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿದ್ದು ದೇವ್ರ ಕೃಪೆ ಜನಗಳ ಆಶೀರ್ವಾದ ಇತ್ತು ಅಂದರೆ ಈ ಸಿನಿಮಾ ಒಂದು ರೆಕಾರ್ಡಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಸೂಪರ್, ಫ್ಯಾಂಟಾಸ್ಟಿಕ್. ಹೀಗೆ ಭರದಿಂದ ಪ್ರಚಾರ ಕಾರ್ಯವನ್ನು ಮಾಡಿ ನಿಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನು ಕಾಣಲಿ. ಹಾಗೆ ನೀವು ಹೇಳಿದ್ರಿ, ಪೃಥ್ವಿ ಅವ್ರು ಹೇಳ್ತಾ ಇದ್ರು, ಹಾಗೆ ಪ್ರಮೋದ್ ಅವರು ಕೂಡ ಹೇಳ್ತಾ ಇದ್ರು, ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈ ಸೆಂಟಿಮೆಂಟ್ಗಾಗಿರ್ಬೋದು, ಫೀಲಿಂಗ್ಸ್ಗಾಗಿರ್ಬೋದು, ರಿಲೇಷನ್ಶಿಪ್ಗಾಗಿರ್ಬೋದು ವ್ಯಾಲ್ಯೂನೇ ಇಲ್ಲ. ಅದೆಲ್ಲವನ್ನು ಕೂಡ ಇದರಲ್ಲಿ ಹೇಗೆ ವ್ಯಾಲ್ಯೂ ಕೊಡಬೇಕು, ಹೇಗೆ ವ್ಯಾಲ್ಯೂಯಬಲ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀವಿ ಅನ್ನುವಂಥ ಅಂಶವನ್ನು ಹೇಳಿದ್ರು. ಖಂಡಿತವಾಗಿಯೂ ಜನರಿಗೆ ರೀಚ್ ಆಗುತ್ತೆ, ಜನರ ಮನಸ್ಸನ್ನು ಮುಟ್ಟುತ್ತೆ ಅಂತ ಭಾವಿಸ್ತಾ ಆಲ್ ದ ವೆರಿ ಬೆಸ್ಟ್. ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ. ಓಕೆ, ಕೊನೆಯದಾಗಿ ಡೈರೆಕ್ಟರ್ ಸರ್ ಏನೋ ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡನ ವೀಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭುವನಂ ಗಗನಂ ಚಿತ್ರದ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೇ ಫೆಬ್ರವರಿ 14ಕ್ಕೆ ಭುವನಂ ಗಗನಂ ಸಿನಿಮಾ ರಿಲೀಸ್ ಆಗುತ್ತೆ. ನೀವು ಥಿಯೇಟ್ರಿಗೆ ಬಂದು ನೋಡಿದ ಮೇಲೆ ನಿಮ್ಮ ಅನುಭವವನ್ನು ನಿಮ್ಮ ಸ್ನೇಹಿತರ ಹತ್ರ ಶೇರ್ ಮಾಡ್ಕೊಳ್ಳಿ. ಖಂಡಿತ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥಿಯೇಟ್ರ್ ಒಳಗಡೆ ಬರ್ತೀರೋ ಅದಕ್ಕೆ ಒಂದು 100 ಪಟ್ಟು ನಿಮಗೆ ಈ ಸಿನಿಮಾ ಕೊಡುತ್ತೆ ಅನ್ನೋದು ನನ್ನ ಭರವಸೆ. ಥ್ಯಾಂಕ್ ಯು. ಒನ್ಸ್ ಅಗೇನ್ ರಿಪಬ್ಲಿಕ್ ಕನ್ನಡ ವೀಕ್ಷಕರಿಗೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.